ಇಲ್ಲ ಸರ್, ನಾವು ರೈತರು ಸರ್, ನಾವು ಹಳ್ಳಿ ಸರ್. ಏ ನೀವು ಚಿನ್ನ ತೆಗಿಯೋರು. ಒಳ್ಳೇದಾಗ್ಲಿ. ಹ್ಞೂ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತೀರಿ? ಸರ್ ನಾನು ಒಂದು 6 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ ಸರ್. ಹಗಲು ರಾತ್ರಿ ನಮ್ದು ಸರ್. ಹ್ಮ್ ಹ್ಮ್. ಒಳ್ಳೇದಾಗ್ಲಿ. ಹ್ಮ್. ಪಾಪ ಶುಭವಾಗ್ಲಿ. ಊಟ ಮಾಡಿದ್ರಾ? ಇಲ್ಲ ಸರ್, ನಿಮ್ಮ ಮಿಚ್ಚಿಗೆ ಕಾಯ್ತಾ ಇದ್ದೀನಿ ಸರ್. ಹೇಳಿ ಸರ್, ಏನು ವಿಚಾರ ಹಂಚ್ಕೊಳ್ಬೇಕು? ಏನಿಲ್ಲ ಸರ್, ನನ್ಗೊಂದು 6 ಜನ ಮಕ್ಕಳು ಸರ್. ನಿಮ್ಗೆ ಎಷ್ಟು ವರ್ಷ? ನಮಗೆ 48 ವರ್ಷ ಸರ್. 48 ವರ್ಷ, ನಿಮ್ಗೆ 6 ಜನ ಮಕ್ಕಳು. ಹ್ಞೂ ಸರ್. ಆಯ್ತು. ಹೇಳಪ್ಪ. ಸರ್ 5 ಜನ ಹೆಣ್ಮಕ್ಳು ಸರ್ ನನಗೆ ಸರ್. 5 ಜನ ಹೆಣ್ಮಕ್ಳು, ಒಬ್ಬ ಲಾಸ್ಟಿಗೆ ಒಂದು ಗಂಡು ಮಗು ಸರ್. ಅದು ಯಾಕೆ 5 ಜನ ಅಥವಾ 6 ಸರ್ ಜನ ನನಗೊಂದು ಯಾಕೆ? ಸರ್ ಫಸ್ಟ್ 2 ಹೆಣ್ಣಾಗಿದ್ವು ಸರ್. ಗಂಡು ಮಗ ಆಗ್ಲಿ ಅಂತ. ಫಸ್ಟ್ 2 ಹೆಣ್ಣಾಗಿದ್ವು ಸರ್, ಆಮೇಲೆ ಗಂಡಾಗಿ ಸರ್. ಗಂಡ ತೀರ್ಕೊಂಡ್ಬಿಡ್ತು ಸರ್. ಹ್ಮ್ ಹ್ಮ್ ಹ್ಮ್. ಅದಕ್ಕೆ ನಾವು ಗಂಡಾಗ್ಲಂದ್ರೆ ನಾವು ಹಂಗೆ ಬಿಟ್ಕೊಂಡು ಸರ್, ಬರೀ ಹೆಣ್ಣಾಗ್ಬಿಟ್ಟು ಸರ್. ಈ 6 ಜನ ಹೆಣ್ಮಕ್ಳು ಹುಟ್ಟೋವರೆಗೂ ಅಥವಾ 5 ಜನ ಹೆಣ್ಮಕ್ಳು ಹುಟ್ಟೋವರೆಗೂ ಅಂದ್ರೆ ಗಂಡು ಮಗ ಆಗಲಿ ಅಂತ ಕಡೆಗೆ 6ನೇದು ಗಂಡು ಮಗ ಆಯ್ತು. ಹ್ಞೂ ಸರ್, 6 ಗಂಡು ಮಗ ಸರ್. ಆಯ್ತು ಹೇಳಿ ಸರ್. ಸರ್ 2 ಮಕ್ಕಳಿಗೆ ಮದುವೆ ಮಾಡ್ಕೊತೀನಿ ಸರ್. ಇನ್ನು 3 ಸರ್. ಒಬ್ಬ ಅಮ್ಮ SLC ಓದ್ತಾ ಇದ್ದಾರೆ ಸರ್. ಇನ್ನು ಸಣ್ಣ ಮಗ ಸರ್ ಇನ್ನು 5ನೇ ಕ್ಲಾಸ್, 6 ವರ್ಷ ಸರ್. ಅಂದ್ರೆ ಸಣ್ಣ ಮಗ ಅಂದ್ರೆ ಗಂಡು ಮಗ ಇನ್ನು 6 ವರ್ಷ ಸರ್. ಇನ್ನ 6ನೇ ಕ್ಲಾಸು 6 ವರ್ಷನು? 6 ವರ್ಷ ಸರ್. ಓ, ಕಡೇ ಗಂಡು ಮಗನಿಗೆ 6 ವರ್ಷ. ಹ್ಞೂ ಸರ್. 2 ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ಟಿದ್ದೀರಿ. ಹ್ಞೂ ಸರ್. ಇನ್ನು 3 ಹೆಣ್ಮಕ್ಳಿದ್ದಾರೆ. ಹ್ಞೂ ಸರ್. ಅವರೆಲ್ಲ ಓದ್ತಿದ್ದಾರಾ? ಹ್ಞೂ ಸರ್, ಓದ್ತಿದ್ದೆ ಸರ್. 3 ಓದ್ತಾ ಇದ್ದೀವಿ ಸರ್. ದೊಡ್ಡ ಅಮ್ಮನ 3ನೇ ಅಮ್ಮ ಸರ್ SLC ಸರ್ ಅಮ್ಮ. ಓಹೋ. ಇನ್ನೊಬ್ರು 6ನೇ ಕ್ಲಾಸ್ ಸರ್. ಇನ್ನೊಬ್ರು 3ನೇ ಕ್ಲಾಸ್ ಸರ್. ಹೇಳಿ ಸರ್. ಸರ್ SLC ಓದಕ್ಕೆ ಕಳ್ಸಿದ್ವಿ ಸರ್ ನಾವು. ಮಳ್ಕೊಂಬರಂತ ಹಾಸ್ಟ್ಲಿಗೆ ಸೇರಿಸಿದ್ವಿ ಸರ್ ನಾವು. ಅಂದ್ರೆ ಎಷ್ಟನೇ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿರೋದು ನೀವು? 3ನೇ ಅಮ್ಮ ಸರ್. ಓಕೆ, ಹಾಸ್ಟ್ಲಿಗೆ ಸೇರಿಸಿದ್ರಾ? ಹ್ಞೂ ಸರ್. ಈಗ SLC ಓದ್ತಾ ಇದ್ದಾರೆ ಸರ್. ಏನಿಲ್ಲ ಸರ್, ಓದ್ತಾ ಇದ್ದಾಳೆ. ನಾವು ನಂಬಿಕೆ ಮೇಲೆ ಓದ್ತಾ ಇದೀವಿ. ನಾವು ಕಷ್ಟಪಟ್ಟು ದುಡ್ದು ಏನೋ ಓದಿ ನನ್ನ ಮಕ್ಕಳನ್ನ ಚೆನ್ನಾಗಿರ್ಲ ನಾವು ಮಾಡಿದ್ವಿ ಸರ್. ಸರ್ ಇವತ್ತು ರಾತ್ರಿ ಬಂದು ಸರ್ ಹಾಸ್ಟ್ಲಿದ್ದ. ಏನಪ್ಪ? ಹಾಸ್ಟ್ಲಿದ್ದ ರಾತ್ರಿ ಬಂದು ಸರ್ ಊರಕ್ಕೆ. ಓಕೆ. ರಾತ್ರಿ ಬಂದ್ರೆ ಸರ್ ಮಕ್ಕಂಡಿದ್ಲು ಸರ್ ಅಮ್ಮ. ಮಕ್ಕಂಡಿದ್ರೆ ಒಂದು ಫೋನ್ ಇಟ್ಕೊಂಡು ಮಕ್ಕಂಡಿದ್ಲು ಸರ್. ಆ ಫೋನು ನಾನೇನು ಕೊಡಿಸಿಲ್ಲ ಸರ್. ಅದು ಯಾರು ಕೊಡಿಸಿದ್ರ મને ಗೊತ್ತಿಲ್ಲ ಸರ್. ಒಂದು ನಿಮಿಷ. ಹಾಸ್ಟ್ಲಲ್ಲಿ ಇದ್ದಿದ್ದ ಮಗಳು ನಿನ್ನೆ ಊರಿಗೆ ಬಂದರು. ಹ್ಞೂ ಸರ್. ಸೊ ರಾತ್ರಿ ಊಟ ಮಾಡಿ ಮಲಗಿದ ಸಮಯದಲ್ಲಿ ಫೋನ್ ನೋಡ್ತಾ ಇದ್ರು. ಫೋನ್ ತಗೊಂಡು ಮಕ್ಕಂಡಿದ್ದ ಒಂದು ರೂಮ್ನಾಗ. ಓಕೆ, ಬಟ್ ಆ ಫೋನು ತಂದೆ ತಾಯಿಯಾಗಿ ನೀವು ಕೊಡಿಸಿಲ್ಲ? ನಾವು ಕೊಡಿಸಿಲ್ಲ ಸರ್. ನಾವು ಇನ್ನು SLC ಸರ್, ಅದಕ್ಕೆ ನಾವು ಇನ್ನು ಕೊಡಿಸಿಲ್ಲ ಸರ್. ಓಕೆ. ಮನೇಲಿ ಫೋನ್ ಇಲ್ವಾ? ನಮ್ದೈತೆ ಸರ್. ಅದೇ ಫೋನ್ ಬಳಸ್ತಿರ್ಬೋದು ಪಾಪ ಆಕೆ. ಇಲ್ಲ ಸರ್. ಬೇರೆ ಹೊಸ ತಂದಾರ ಸರ್. ಏನು ಕತೆ ಅದು? ಅದ ಸರ್, ನಾನು ಅದು ಫೋನ್ ನೋಡಿ ಸರ್ ರಾತ್ರಿ ಸರ್ ಹೊತ್ನಾಗ ಸ್ವಲ್ಪ ನೀರು ಕುಡಿಯಕಂತ ಒಳಗೆ ಹೋದ್ ಸರ್. ನೀರು ಕುಡಿಬೇಕಾದ್ರೆ ಬಕ್ಕಲ್ಲ ಮಕ್ಕಂಬಿಟ್ಟಾರ ಸರ್. ಏನಪ್ಪ? ಫೋನು ರಾತ್ರಿ ನೋಡಿಲ್ಲ ಸರ್. ನಾವು ಹೊರಗೆ ಮಕ್ಕಂಡಿದ್ದೆ. ಓಕೆ, ಹಂಗೆ ಮರೆತು ಹೊರಗಡೆ ಅಥವಾ ನಿಮಗೆ ಕಾಣೋ ಥರ ಇಟ್ಟು ಮಲ್ಕೊಂಡ್ಬಿಟ್ಟಿದ್ದಾಳೆ. ಮಲ್ಕೊಂಡ್ಬಿಟ್ಟಾಳ ಸರ್. ನೀವು ಅದನ್ನ ನೋಡಿದ್ರಿ? ನಾವು ಅದನ್ನ ನೋಡಿದ್ವಿ ಸರ್. ನೋಡಿ ನಾನು ಹಿಂಗೆ ಆನ್ ಮಾಡಿದೆ ಸರ್. ಆನ್ ಮಾಡಿದ್ರೆ ವಾಲ್ ಪೇಪರ್ ಫೋಟೋ ಇತ್ತು ಸರ್. ಅದು ಲಾಕ್ ತೆಗಿ ಬರಲಿಲ್ಲ ಸರ್ ನನಗೆ. ಹಂಗೆ ಇಟ್ಟು ಮಕ್ಕಂಡು ಸರ್ ನಾನು. ಬೆಳಿಗ್ಗೆ ಎದ್ದು ನಾನು ಫೋನ್ ಯಾರು ತಂಬಿದು ಅಂತ ಕೇಳಿದ್ರೆ ಯಾರ್ದು ನಿಂತ ಫೋನ್ ಇತ್ತಲ್ಲಮ್ಮ ಯಾರ್ದು ಅಂತ ಕೇಳಿದೆ ಸರ್. ಕೇಳಿದ್ರೆ ಅದನ್ನ ಕವರ್ ಬಿಚ್ಚಿಬಿಟ್ಟಾಳ ಸರ್. ಅದ್ರ ಕವರ್ ಬಿಚ್ಚಿ ನನ್ನ ಫೋನ್ ಎಲ್ಲ ಇಟ್ಕೊಂಡಿರೋದು ಕವರ್ ಇಟ್ಕೊಂಡಿನಿ. ಆ ಫೋನು ನಮ್ದಲ್ಲ ಅಲ್ಲ. ಫೋನ್ ಇಲ್ಲ, ಕವರ್ ಸಿಕ್ಕಿತ್ತು. ಅದನ್ನ ಇಟ್ಕೊಂಡು ಮಕ್ಕಂಡಿನಿ. ನೀನು ಹೆಂಗ್ ಕಾಣಿಸ್ತೀನಿ ನನ್ನೇ ಇದು ಮಾಡಿದೆ ಸರ್. ಬಟ್ ನೀವು ಆ ಫೋನ್ ಮುಟ್ ನೋಡಿದ್ದು ಹೌದು?
ನಾ ಮುಟ್ಟಿ ನೋಡಿನಿ ಸರ್, ಅದನ್ನ ಆನ್ ಮಾಡಿದ್ ಸರ್, ಫೋಟೋ ಬಂದ್ ಸರ್ ವಾಲ್ ಪೇಪರ್ನಾಗ. ಅಂದ್ರೆ ಈ ಹುಡುಗಿ ನಿಮ್ಮ ಮಗಳದೇ ಫೋಟೋ ಇತ್ತು? ನನ್ನ ಮಗಳದೇ ಫೋನ್ ಇತ್ತು ಸರ್, ನಮ್ಮ ಫೋಟೋ ಇತ್ತು ಸರ್. ಬೆಳಗ್ಗೆ ಕೇಳಿದಾಗ ಅದು ಫೋನ್ ಫೋನ್ ಕವರ್ ಫೋನ್ ಕವರ್ ಅಂತ ಮಾತ್ರ ಅಂತ ಹೇಳಿದ್ರು ಸರ್. ಹ್ಮ್ ಅದೇ ಸರ್, ಈಗ ಏನ್ ಮಾಡ್ಬೇಕಂದ್ರೆ ತಿರ್ಗಿ ಆಮೇಲೆ ಯಾರೋ ಹುಡುಗ ಕಡಿಸ್ದ ಅಂತಂದ್ ಕೇಳಿ ಇಷ್ಟೊತ್ತು ಇದು ಮಾಡಿದೆ, ಚರ್ಚೆ ಮಾಡಿದೆ ಸರ್. ಇದು ಇಷ್ಟೊತ್ತು ಹ್ಮ್ ಯಾರೋ ಕೊಡಿಸಿದ್ರು ಅಂತಂದು ಹೇಳ್ತಾರೆ ಸರ್. ಓಹೋ, ಯಾರೋ ಕೊಡಿಸಿದ್ರು ಅಂತ ಒಪ್ಕೊಂಡ್ರು? ಸರ್ ಒಪ್ಕೊಂಡ್ರೆ ಸರ್, ನಮ್ಮೂರಲ್ಲೇ ಕೊಡಿಸ್ಯಾರ ಅಂತಂದು ಒಪ್ಕೊಂಡ್ರೆ ಸರ್ ಅವ್ರು. ನಿಮ್ಮೂರೇ? ಸರ್ ಅವರು ನಮ್ಮೂರು ಹುಡುಗ ಸರ್. ಹ್ಮ್ ಸ್ವಲ್ಪ ಹೆಚ್ಚಿಗೆ ಎಜುಕೇಶನ್ ಓದಿದ್ ಸರ್. ಓಕೆ, ಯಾರು ಅಂತ ಗೊತ್ತಾ ನಿಮ್ಗೆ? ಗೊತ್ತಾ ಸರ್. ಅಂದ್ರೆ ಈಕೆನೆ ಹೇಳಿದ್ರಾ? ಹೇಳಿದ್ರು ಸರ್. ಆತ ಚೆನ್ನಾಗಿ ಓದಿದ್ದಾನೆ? ಚೆನ್ನಾಗಿ ಓದಿದ್ದಾನೆ ಸರ್. ಆ ಹುಡುಗನ ಹತ್ರ ನಾವು ಟ್ಯೂಷನ್ ಕಳಿಸಿದ್ವಿ ಸರ್, ಇನ್ನ ಆ ಹುಡುಗಿನ ಸಣ್ಣ ಹುಡುಗ ಇದ್ದಾಗ. ಓಹೋ, ಇದು ಟ್ಯೂಷನ್ ಕತೆ. ಸರ್. ಟ್ಯೂಷನ್ ಕಳಿಸಿದ್ರಿ, ಆಮೇಲೆ? ಆಮೇಲೆ ಈಗ ಫೋನ್ ತಂದು ಅವ್ರಿಗೆ ಕೊಟ್ಟಾನ ಅಂತ ಹೇಳ್ತಾರ. ನಾನ್ ನಾಳೆ ಇದ್ದ ಕೆಲ್ಸಕ್ಕೆ ಹೋಗ್ಬೇಡಮ್ಮ ನೀನು, ಶಾಲೆಗೆ ಹೋಗ್ಬೇಡ, ಕೆಲ್ಸಕ್ಕೆ ಕಳಿಸ್ತೀನಿ ಅಂತ ನಾನು ಹೇಳಿದ್ದೀನಿ ಸರ್. ಏನ್ ಮಾಡ್ಬೇಕು ಮುಂದಕ್ಕೆ ಅನ್ನೋದು ಅರ್ಥ ಆಗಲ್ಲ ಸರ್. ಬಟ್ ಒಪ್ಕೊಂಡಿದ್ದಾರಾ ಆ ಹುಡುಗನೇ ಕೊಡಿಸಿದ್ದು ಅಂತ? ಸರ್ ಒಪ್ಕೊಂಡಾಳೆ ಸರ್. ಏನು ಕಾರಣಕ್ಕೆ ಕೊಡಿಸಿದ್ದು ಅಂತ ಕೇಳಿದ್ರಾ? ಹೇಳಿದ್ರು ಸರ್, ಅವ್ರು ಸುಮ್ಮನೆ ಕೊಡಿಸಿರು ಅಂತಂದು ಹೇಳ್ತಾನೆ ಸರ್. ಅಂದ್ರೆ ಅಲ್ಲಿ ಏನಾದ್ರು ಪ್ರೀತಿ ಇದೆಯಾ ಅಥವಾ ಸುಮ್ಮನೆ ಕೊಡಿಸಿರೋದು ಅಂತಲ್ಲ? ಅದೇ ಕೇಳಿದ್ರು ಸರ್, ಯಾವ್ದೆಲ್ಲ ಸುಮ್ಮನೆ ಕೊಡಿಸಿದ್ದ ಅಂತಂದು ಹೇಳ್ದ. ಮತ್ತೆ ಆ ಹುಡುಗನ ಕೇಳಿದ್ರಾ? ಇಲ್ಲ ಸರ್, ಕೇಳಿಲ್ಲ ಸರ್. ಇವತ್ತೇ ಸರ್, ಇಷ್ಟೇ ಹೀಗೆ ಸರ್ ಮಾತಾಡಿರ್ತಾವ ಹುಡುಗಿದಾಗ. ಇಲ್ಲೇ ಇದ್ದಾಳೆ ಸರ್, ಕೊಡ್ಲೇನು ಸರ್? ಮಗಳಿದಾರ ಅಲ್ಲಿ? ಸರ್ ಅದ ಸರ್. ಕೊಡಪ್ಪ. ನಮಸ್ತೆ ಸರ್. ನಮಸ್ತೆ ನವ್ವ, ಹೆಂಗಿದ್ದೀಯವ್ವ? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಕೇಳಲ್ವಾ ನೀವು? ನೀವು ಚೆನ್ನಾಗಿದ್ದೀರಿ ಸರ್? ಓ, ಚೆನ್ನಾಗಿದ್ದೀನವ್ವ. 10ನೇ ಕ್ಲಾಸಾ? ಸರ್. ಭಯಪಡಬೇಡ. ಅಯ್ಯೋ, ನೀನೇನು ಮಾಡಿಲ್ಲ, ಭಯಪಡಬೇಡ. ನಾನು ಏನೂ ನಿನ್ನನ್ನು ಕೇಳಲ್ಲ. ಯಾಕೆ ಹಾಸ್ಟ್ಲಿಂದ ನಿನ್ನೆ ಬಂದ? ಸರ್, ನಿನ್ನೆ ಬಂದೆ. ಭಯಪಡಬೇಡ, ಏನು ತೊಂದರೆ ಇಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ, ಏನು ಭಯಪಡಬೇಡವ್ವ. ಮತ್ತೆ ಏನಾಗಬೇಕು ಅಂದ್ಕೊಂಡಿದ್ಯಾ? ಅಥವಾ 10ನೇ ಕ್ಲಾಸ್ ಮುಗಿಸಿದ್ರೆ ಸಾಕಾ, ಅಥವಾ PUC ಓದಬೇಕು ಅಂದ್ಕೊಂಡಿದ್ಯಾ? ಓದ್ಬೇಕು ಅನ್ಕೊಂಡಿದ್ದೀನಿ ಸರ್. ನೀವು 5 ಜನ ಅಕ್ಕ ತಂಗಿದ್ದೀರಾ? ಸರ್. ಅಂದ್ರೆ ಇಬ್ಬರಿಗೆ ಮದುವೆ ಆಗಿದೆ, ನೀವು 3ನೇವ್ರಾ? ಸರ್. ನಿಮ್ಮ ಕೆಳಗಡೆ ಇನ್ನಿಬ್ರು ತಂಗಿದಿರಿದ್ದಾರೆ? ಇಬ್ರು ತಂಗಿಯರು, ಒಬ್ಬ ತಮ್ಮ ಇದ್ದಾನೆ ಸರ್. ತಮ್ಮ ಇದ್ದಾನೆ. ತಂಗಿದಿರು ಎಷ್ಟನೇ ಕ್ಲಾಸು? 6ನೇ ಕ್ಲಾಸು ಸರ್. ಇಬ್ರುವಾ? ಒಬ್ಳು 6ನೇ ಕ್ಲಾಸು, ಒಬ್ಳು 3ನೇ ಕ್ಲಾಸು ಸರ್. ತಮ್ಮ 6 ವರ್ಷ, ತಮ್ಮಗೆ 6 ವರ್ಷ. ಅಪ್ಪ ಅಮ್ಮ ಏನು ಕೆಲಸ ಮಾಡೋದು? ರೈತರು ಸರ್. ರೈತರು. ಓಕೆ, ಇರ್ಲವ, ತೊಂದರೆ ಇಲ್ಲ. ಬಟ್ ಅದೇನೋ ಒಂದು ವಿಚಾರ ಹೇಳಿದ್ರು. ಅಂದರೆ ಯಾವಾಗ ಕೊಡಿಸಿದ ಫೋನು? ಸರ್, ಈಗ ಒಂದು 8 ದಿನದ ಹಿಂದೆ ಕೊಡ್ಸಿದ್ರು ಸರ್. ಇಲ್ಲಪ್ಪ, ಬೇಡ ಕಣಯ್ಯ, ಯಾಕೆ ನನಗೆ ಫೋನು ಅಂತ ಹೇಳ್ಬೇಕಿತ್ತ ನೀನು? ಯಾಕೆ ಇಸ್ಕೊಂಡೆ? ಫೋನ್ ಮೇಲೆ ಆಸೆ ಇತ್ತಾ? ಹಿಂಗೆ ಇಷ್ಟಪಟ್ಟಿದ್ದೆ ಸರ್, ಇಸ್ಕೊಂಡಿದ್ದೆ. ಏನವ ಇಷ್ಟಪಟ್ಟಿದ್ದ? ಸರ್. ಏನು ಫೋನ್ನ? ಅಲ್ಲ, ಅವನು ನನ್ನ ಇಷ್ಟಪಟ್ಟಿದ್ದ ಸರ್. ಓಹೋ, ಆತ ನಿಮ್ಮನ್ನ ಇಷ್ಟಪಟ್ಟಿದ್ದ? ಸರ್. ಅಂದ್ರೆ ಆತನೇ ಹೇಳಿದ್ದ ಅದು? ಸರ್. ಏನಂತ ಹೇಳ್ದ? ಅಂದ್ರೆ ನಿಮ್ಮನ್ನ ಇಷ್ಟಪಡ್ತೀನಿ ಅಂತ ಹೇಳಿದ್ರಾ? ಏನ್ ಸರ್? ನಿಮ್ಮನ್ನ ಇಷ್ಟಪಡ್ತೀನಿ ಅಂತ ಆತ ಹೇಳದ್ನಾ ಅಂದೆ? ಸರ್. ಅಂದ್ರೆ ನೀವು ಹಾಸ್ಟೆಲಲ್ಲಿ ಇದ್ದಾಗ ಹೇಳಿದ್ದ ಅಥವಾ ಊರಿಗೆ ಬಂದಾಗ ಹೇಳಿದ್ದ? ಈಗ 1-2 ತಿಂಗಳ ಹಿಂದೆ ಹೇಳಿದ್ದ ಸರ್. ಅಂದ್ರೆ ನೀವು ಊರಿಗೆ ಬಂದಾಗ? ಆಯ್ತು. ಬಟ್ ಆತ ಏನು ಮಾಡ್ಕೊಂಡಿರೋದು? ಡಿಗ್ರಿ ಓದ್ತಾ ಇದ್ದಾನೆ ಸರ್. ಬಟ್ ಅದು ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ದ ಹಿಂಗೆ ಹೇಳ್ತಾರೆ ಅಂತ?
ಹೇಳಿರ್ಲಿಲ್ಲ? ಹೇಳಿಲ್ಲ ಸರ್. ಯಾಕೆ ಬೈತಾರೆ ಅಂತ ಭಯನಾ? ಹ್ಞೂ ಸರ್. ಬಟ್ ಫೋನ್ ಈಸ್ಕೊಂಡ್ರೆ ಬೈತಾರೆ ಅಂತ ಭಯ ಇರಲಿಲ್ವಾ ಮತ್ತೆ? ಅಂದ್ರೆ ಫೋನ್ ಕೊಟ್ಟಿದ್ದು ಆತ ಫೋನ್ ಮಾಡ್ತಾನೆ ಆಗಾಗ ಅಂತಲ್ಲ? ಇಲ್ಲ ಸರ್, ಇಸ್ಕೊಂಡು ಸುಮ್ಮನೆ ಇಟ್ಕೊಂಡಿದ್ದೆ, ಅದನ್ನೇನು ಯೂಸ್ ಮಾಡಿಲ್ಲ. ಅದ್ರೊಳಗೆ ಸಿಮ್ ಎಲ್ಲ ಹಾಕ್ಕೊಟ್ಟಿದ್ನ ಆತ? ಹ್ಞೂ ಸರ್. ಹಾಸ್ಟ್ಲಲ್ಲಿ ಫೋನ್ ಬಳಸ್ಬೋದಾ ಇದು? ನಾನು ಅದನ್ನ ಯೂಸ್ ಮಾಡಿಲ್ಲ ಸರ್, ಸುಮ್ಮನೆ ಇಟ್ಕೊಂಡಿದ್ದೆ. ಅರೆ ಯೂಸ್ ಮಾಡಿಲ್ಲ ಅಂತ ಸುಮ್ಮನೆ ಯಾಕೆ ಇಟ್ಕೊಳ್ತೀವಿ? ಮತ್ತು ವಾಪಸ್ ಕೊಡು. ಯೂಸ್ ಮಾಡಿದ್ರೆ ಇಟ್ಕೋ, ಯೂಸ್ ಮಾಡಿಲ್ಲ ಅಂದರೆ ಯಾಕೆ ಇಟ್ಕೊಳ್ತೀವ? ಈಗ ಯೂಸ್ ಮಾಡಿಲ್ಲ ಆಯ್ತವ, ನನಗೆ ನಂಬಿಕೆ ಇದೆ, ನಿನ್ನ ತಂದೆಗೂ ನಾನು ಅದನ್ನು ಹೇಳ್ತೀನಿ, ನೀನು ಯೂಸ್ ಮಾಡಿಲ್ಲ, ನೀನು ಮಾತಾಡಿಲ್ಲ, ನೀನು ತಪ್ಪು ದಾರಿಗೆ ಹೋಗಿಲ್ಲ. ಏನೋ ಒಬ್ಬ ಹುಡುಗಿಯಿಂದಾಗ ಯಾರೋ ಒಬ್ಬ ಹಿಂಗೆ ಹೇಳ್ತಾನೆ, ಅದು ನಿನ್ನ ಒಬ್ಳಿಗಲ್ಲವ, ಎಲ್ಲ ಹೆಣ್ಮಕ್ಳಿಗೂ ಆ ಅನುಭವ ಆಗಿರುತ್ತೆ. ಯೂಸ್ ಮಾಡಿಲ್ಲ ನೀನು, ಆದ ನಂತರ ನೀನೇನು ಮಾತಾಡಿಲ್ಲ, ಬಿಡು ಫೋನ್ ಬಿಡು. ಅಥವಾ ಯಾಕೆ ಇಸ್ಕೊಳ್ತೀಯ ಅದನ್ನು? ಈಗ ಏನಾಗ್ಬಿಡುದು ಗೊತ್ತದವ, ನೀನು ಯೂಸ್ ಮಾಡಿಲ್ಲ, ನೀನು ತಪ್ಪು ಮಾಡಿಲ್ಲ ಹೌದು, ಬಟ್ ಫೋನ್ ಇದೆ ಅಥವಾ ಅಲ್ಲಿ ಕೊಡಿಸಿದ್ದಾನೆ ಅಂದಾಗ ಅಲ್ಲಿ ತುಂಬ ಪ್ರಶ್ನೆಗಳು ಬಂದುಬಿಡ್ತಾವೆ, ಹೌದಲ್ಲ? ಅವಾಗ ಏನಾಗ್ಬಿಡುತ್ತೆ, ಈಗ ಕೆಟ್ಟ ದಾರಿಲಿ ಹೋಗಿ ಕೆಟ್ಟವರು ಅಥವಾ ಯಾರ್ಯಾರಿಂದನೂ ಹೋಗಿ ಓಡಾಡಿಕೊಂಡು ಜೀವನ ಹಾಳು ಮಾಡಿಕೊಂಡು ಕೆಟ್ಟ ಹೆಸರು ತಂದವ್ರನ್ನ ಕೆಟ್ಟವರು ಅನ್ನೋದು ಓಕೆ. ನೀನು ಏನೂ ಮಾಡಿಲ್ಲ, ಸುಮ್ಮನೆ ಫೋನ್ ಇಸ್ಕೊಂಡು ಯಾಕೆ ಕೆಟ್ಟವಳು ಅನ್ಸ್ಕೊಳ್ತೀಯ? ನನಗೆ ಅರ್ಥವಾಗುತ್ತೆ, ನೀನು ಹೇಳ್ದಂಗೆ ನೀನು ಅದನ್ನು ಬಳಸಿಲ್ಲ ಅಥವಾ ನೀನು ಅದರಿಂದ ಏನು ತಪ್ಪು ಮಾಡಿಲ್ಲ. ಬಟ್ ಅವ್ನು ಕೊಟ್ಟಿದ್ದು ಈಸ್ಕೊಂಡಿದೀಯಾ ಅಂದ ತಕ್ಷಣವೇ ನೀನು ಏನು ಹೇಳದೆ ಹೋದರೂ ಅವರೇ ಒಂದು ನಿರ್ಧಾರಕ್ಕೆ ಬಂದುಬಿಡ್ತಾರೆ, ಹೌದಲ್ಲವ? ಅದು ನಿನ್ನ ತಂದೆ ತಾಯಿ ಅಂತ ಮಾತ್ರ ಅಲ್ಲ, ಯಾರಿದ್ರು ಆ ಜಾಗದಲ್ಲಿ ಅದನ್ನೇ ಮಾಡ್ತಿದ್ರು. ಆದರೆ ನಿನಗೆ ಹೇಳ್ತೀನಿ ಕೇಳಿಸ್ಕೋ ತಾಯಿ, ಇಲ್ಲಿ ನೀನು 10ನೇ ಕ್ಲಾಸ್ ಹೆಣ್ಮಗಳಾಗಿ ಮತ್ತು ನಿನ್ನ ಹಿಂದೆ ಇನ್ನೂ ಇಬ್ಬರು ತಂಗಿದಿರು, ಒಬ್ಬ ತಮ್ಮ, ಈಗ ನೀನು ನಿನ್ನ ತಂದೆ ತಾಯಿ 6 ಮಕ್ಕಳನ್ನ ಸಾಕೋದು ಸುಲಭನಾ? ಸೊ ಈ ಸಮಯದಲ್ಲಿ ನೀನೇನು ಮಾಡಬೇಕು, ಆ ಫೋನ್ ತಗೊಂಡೋಗಿ ಆ ಹುಡುಗನಿಗೆ ಕೊಟ್ಟು, ನೋಡಪ್ಪ ಏನೇ ಇದ್ರೂ ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡು. ಮತ್ತೀಗ ನಾನು ಇನ್ನೂ 10ನೇ ಕ್ಲಾಸು, PUC ಆಗೋವರೆಗೂ ಈ ವಿಚಾರಕ್ಕೆ ನಾನು ಓದಲ್ಲ, ಹೋಗಿ ಹಾಳಾಗ್ಲಿಕ್ಕೆ ನನಗಿಷ್ಟವಿಲ್ಲ. ಯಾಕಂದರೆ ನೋಡವ್ವ, ಈಗ 10ನೇ ಕ್ಲಾಸಲ್ಲಿ ಇಂಥವೆಲ್ಲ ತುಂಬ ನಾಯಿ ಕೂಡ ಜಿಂಕೆ ಥರ ಕಂಡುಬಿಡುತ್ತೆ. ಅರ್ಥ ಮಾಡ್ಕೊ, ನೀನು ನಾನು ಬೈತಿಲ್ಲ ಅಥವಾ ನೀನು ಏನೋ ಮಾಡಬಾರ್ದು ಮಾಡಿಬಿಟ್ಟಿದೀಯ ಅಂತ ನಾನು ಹೇಳ್ತಿಲ್ಲವ, ನಿನ್ನ ಅಣ್ಣ ಅಂದ್ಕೊ. ನಾನು ನಿನಗೆ ಪ್ರೀತಿಯಿಂದ ಹೇಳ್ತಿದ್ದೀನಿ, ನಿನ್ನ ತಂದೆ ತಾಯಿ ನಿನಗೆ ಹೊಡೆದಿಲ್ಲ ಬಡ್ದಿಲ್ಲ, ಅವರೊಬ್ಬರು ತಂದೆ ತಾಯಿಯಾಗಿ ಯಾಕೆ ಅಂತ ಕೇಳೋ ತಪ್ಪನವ? ಇಲ್ಲ ತಾನೇ? ಹೌದಲ್ಲ? ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಜ್ವರ ಮಾತಾಡು. ಕೇಳಿಸ್ತಾ ಇದೆಯೇನವ? ಹೇಳ್ರಿ ಸರ್. ಈಗ ನೀನೇನು ಮಾಡ್ತೀಯ ಅಂದರೆ, ಆ ಫೋನ್ ನಿಮ್ಮ ಅಪ್ಪಂಗೆ ಹೇಳ್ಬೇಕು, ಅಪ್ಪ ತಪ್ಪಾಯಿತು, ನನಗೆ ಗೊತ್ತಿಲ್ದಂಗೆ ಏನೋ ಹಂಗಾಯಿತು, ನಾನು ಆ ಫೋನ್ ತಗೊಂಡೋಗಿ ಆತನಿಗೆ ಕೊಡ್ತೀನಿ, ನಿಮಗಿಂತ ನನಗೆ ಬೇರೆ ಯಾರೂ ಹೆಚ್ಚಲ್ಲ. ಸೆಕೆಂಡ್ PUC ಆದಮೇಲೆ ಬೇಕಾದ್ರೆ ಆಮೇಲೆ ನೋಡೋಣ. ಆದರೆ ನೋಡು ತಾಯಿ, ನಿನ್ನ ತಂದೆ ತಾಯಿ ಮನೆಯಲ್ಲಿ ಬಂದಾಗ ಬಿಡು, ನಾನು ಏನು ಗೊತ್ತಿಲ್ದಂಗೆ ಇರೋಣ, ಹಾಸ್ಟ್ಲಿಗೆ ಹೋದಾಗ ಬೇಕಾದರೆ ಮಾಡ್ಕೊಳ್ಳೋಣ. ನೀನು ಏನೇ ವಿಚಿತ್ರ ಪ್ಲ್ಯಾನ್ ಮಾಡಿದ್ರು ಕೂಡ ಹಾಳಾಗುವುದು ನಿನ್ನ ಬದುಕೇ ಹೊರತು ಯಾರ ಬದುಕೂ ಅಲ್ಲ. ಹಾಗಾಗಿ ನೀನೇನು ಮಾಡು, ಅಪ್ಪ ಅಮ್ಮನಿಗೆ ಧೈರ್ಯ ಕೊಡು. ಇಲ್ಲ ಅಮ್ಮ, ಇಲ್ಲ ಅಪ್ಪ, ನೀವು ಹೇಳ್ದಂಗೆ ನಾನು ಈ ಫೋನಿಂದ ಏನೂ ತಪ್ಪು ಮಾಡಿಲ್ಲ, ಏನೋ ಅಂತ ಕೆಟ್ಟ ಬುದ್ಧಿ, ನಾನು ಫೋನ್ ಈಸ್ಕೊಂಡು ಬಿಟ್ಟೆ, ಈಸ್ಕೊಳ್ಬಾರ್ದಿತ್ತು, ನಾನು ವಾಪಸ್ ಕೊಡ್ತೀನಿ. ಮತ್ತು ನಿಮಗೆ ನಾನು ಪ್ರಮಾಣ ಮಾಡ್ತೀನಿ, ನಾನು ಹಾಸ್ಟ್ಲಲ್ಲಿದ್ದಾಗ ಆದರೂ ಅಥವಾ ಇಲ್ಲಿದ್ದಾಗ ಆದರೂ, ಅಂದರೆ ನೀವು ಎದುರುಗಡೆ ಇದ್ದಾಗಲೂ ಇಲ್ದಾಗಲೂ ನಾನು ನಿಮಗೆ ಮಗಳಾಗಿ ನಿಯತ್ತಾಗಿರ್ತೀನಿ ಹೊರತು ನಾನು ಇಂಥ ತಪ್ಪು ಕೆಲಸ ಮಾಡಲ್ಲ. ಹಿಂಗೆ ತಪ್ಪು ಕೆಲಸ ಮಾಡಿದಾಗ ಏನು ಗೊತ್ತನವ, ಏನೋ 4 ದಿನ ಖುಷಿ ಅನುಭವಿಸ್ಬೋದು, ಆದರೆ ವಿದ್ಯೆ ಹಾಳಾಗುತ್ತೆ. ನಾಳೆ ದಿನ ಏನೋ ಹೊರಗಡೆ ಗೊತ್ತಾಯಿತು ಅಂದರೆ ನಿನ್ನ ತಂದೆ ತಾಯಿ ಮರ್ಯಾದೆ ಹಾಳು, ನಿನಗೂ ಕೆಟ್ಟ ಹೆಸರು, ಆಮೇಲೆ ಯಾರೂ ನಿನ್ನನ್ನು ಮೋಸೂ ನೋಡಲ್ಲ. ಈ ವಿದ್ಯಾರ್ಥಿಯಾಗಿದ್ದಾಗ ಸುಮ್ಮನೆ ಓದಬೇಕು, ಪಾಸೋ ಫೇಲೋ ಅದೇನೋ ನಿನ್ನ ಹಣೆ ಬರ, ಓದಬೇಕು, ಸುಮ್ಮನೆ ವಿದ್ಯಾರ್ಥಿಯಾಗಿ ಓದಬೇಕಷ್ಟೇ. ಈ ಸಮಯದಲ್ಲಿ ಏನಾಗುತ್ತೆ, ಈತ ಅಲ್ದಿದ್ರು ಬೇರೆ ಯಾರೋ ಈ ಥರ ನಿನಗೆ ಚುಡಾಯಿಸ್ತಾರೆ ಅಥವಾ ನಿನ್ನನ್ನು ಆಕರ್ಷಿಸ್ತಾರೆ, ನಿನಗೇನೋ ಪ್ರಪೋಸ್ ಮಾಡ್ತಾರೆ, ಇಂಥವೆಲ್ಲ ನಡೀತಾವವ್ವ. ಆದರೆ ನಂಬಿಕೆ ಇಟ್ಟು ನಿನ್ನನ್ನು ಹಾಸ್ಟ್ಲಲ್ಲಿ ಬಿಟ್ಟಾಗ ನೀನು ಅವೆಲ್ಲ ಮಾಡಬಾರ್ದು. ನಿನಗೆ ನಾನು ಏನೂ ಹೇಳಲ್ಲವ, ಅಥವಾ ನೀನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀಯಾ ಅಂತ ಇಲ್ಲ, ನಾನು ನಿಮ್ಮ ತಂದೆ ತಾಯಿಗೆ ಹೇಳ್ತೀನಿ, ನಿನಗೇನು ಅವ್ರು ಅನ್ನಲ್ಲ. ಆದರೆ ನಾಳೆನೇ ಹೋಗ ಫೋನ್ ಆತನಿಗೆ ಕೊಟ್ಬಿಟ್ಟು ಥ್ಯಾಂಕ್ ಯು ಅಣ್ಣ ಅಂದ್ಬಿಟ್ಟು ಸುಮ್ಮನೆ ಬಂದ್ಬಿಡ್ಬೇಕು. ನೀನು 6 ಜನ ಹೆಣ್ಮಕ್ಳನ್ನ ಅಥವಾ 5 ಜನ ಹೆಣ್ಮಕ್ಳನ್ನ ಇಟ್ಕೊಂಡು
ಓದಿಸ್ತಾರೆ ಅಂದಾಗ ಎಷ್ಟು ಖುಷಿ ಪಡ್ಬೇಕಲ್ವ ನಾವು. ಯಾಕಂದರೆ 3-4 ಮಕ್ಳನ್ನ ಸಾಕೋದು ಕಷ್ಟ ಆಗಿರಬೇಕಾದ್ರೆ ಇಷ್ಟೆಲ್ಲ ಇಟ್ಕೊಂಡು ಅವರು ಓದಿಸ್ತಾ ಇದ್ದಾರೆ ಅಂದಾಗ ಏನೋ ಒಂದು ಗೌರ್ಮೆಂಟ್ ಜಾಬ್ ತಗೊಂಡು ಆಮೇಲೆ ನೋಡು ಅದ್ಭುತ ಜೀವನ. ಸಿನಿಮಾ ನೋಡಿ ಅಥವಾ ಹಿಂಗೆ ಆಗ್ಬಿಡ್ತು, ಅವ್ರು ಆಕರ್ಷಣೆ ಮಾಡಿಬಿಟ್ರು, ಫೋನ್ ಕೊಡಿಸ್ಬಿಟ್ರು, 4 ದಿನ ಇವೆಲ್ಲ ಚಂದ. ಆದರೆ ನಿನ್ನ ತಂದೆ ತಾಯಿಗೆ ನಿಯತ್ತಾಗಿರೋದ್ರಲ್ಲಿ ಸಿಗೋ ಸುಖ, ನಿಯತ್ತನ್ನು ಕಳ್ಕೊಂಡು ಇಲ್ಲಿ ಹೊರಗಿನ ಯಾರಿಗೋ ಖುಷಿ ಕೊಡೋದ್ರಲ್ಲಿ ಸುಖ ಇಲ್ಲ. ಸುಮ್ಮನೆ ನಿದ್ದೆ ಹಾಳು, ರಾತ್ರಿ ಹೊತ್ತು ಫೋನ್ ನೋಡೋದ್ರಿಂದ ಕಣ್ಣು ಹಾಳು. ನಿನ್ನ ತಾಯಿ ತಂದೆಯರ ಜೊತೆ ಕೂತ್ಕೊಂಡು ಮಾತಾಡು. ಫೋನನ್ನು ಮೊದಲು ಆತನಿಗೆ ಕೊಟ್ಟುಬಿಟ್ಟು, ಇನ್ನು ಮುಂದೆ ನಾನು ಆ ರೀತಿಯೆಲ್ಲ ಮಾತಾಡ್ಲಿಕ್ಕೆ ತಯಾರಿಲ್ಲ, ನಾನು ಆ ಥರದ ಹೆಣ್ಮಗಳಲ್ಲ ಅಂದುಕೊಂಡು ನಿನ್ನ ತಂದೆ ತಾಯಿಗೆ ನೀನು ನಿಯತ್ತಾಗಿರಬೇಕು. ಚೆನ್ನಾಗಿ ಓದು. ನಿನ್ನ ಅಕ್ಕಂದಿರ್ತಾರ, ನೀನು ಒಂದು ಮನೆಗೆ ಮದುವೆ ಆಗಿ ಹೋಗ್ತೀಯ. ನೀನು ಆಮೇಲೆ ಇಷ್ಟಪಟ್ಟು ಹುಡುಗನ ಆಗ್ತೀಯ. ನೀನೊಂದು ಕೆಲಸ ತಗೋ, ನೀನು ಒಂದು ಮಟ್ಟಿಗೆ ದುಡ್ದು ನೀನು 4 ಸಂಪಾದನೆ ಮಾಡುವಷ್ಟು ಓದು, ಎಕ್ಸಾಮ್ ಕಟ್ಟು, ಏನೋ ಒಂದು ಮಾಡು. ಆಮೇಲೆ ಅಪ್ಪ ನಾನು ಇಂಥವ್ರನ್ನ ಪ್ರೀತಿ ಮಾಡ್ತಿದ್ದೀನಪ್ಪ ಅಂದರೆ ಒಕ್ಕಣ ಮಗಳೇ ಅಂತ ಬೆಲೆ ಕೊಡ್ತಾರೆ. ಏನೂ ಇಲ್ಲ, ನೀನು ಇನ್ನೂ ಅಪ್ಪ ಅಮ್ಮನ ಕೈಲಿ ಫೀಸ್ ಕಟ್ಟಿಸ್ಕೊಂಡು ಓದ್ತಾ ಇರೋ ಹೆಣ್ಮಗಳಾಗಿ ನೀನು ಈಗಲೇ ಹಿಂಗೆ ಮಾಡಿಬಿಟ್ರೆ ತಪ್ಪಾಗ್ಬಿಡುತ್ತೆ. ಈಗ ನಾಳೆ ನಿನ್ನ ತಮ್ಮ ಕೂಡ ನಮ್ಮ ಅಕ್ಕ ಓದೋ ಸಮಯದಲ್ಲಿ ಹಿಂಗೆ ಮಾಡಿದ್ಲು, ನಾನು ಮಾಡ್ತೀನಿ ಬಿಡು, ಯಾವ ಹುಡುಗಿನೋ ಕರ್ಕೊಂಡು ಹೋಗ್ತೀನಿ ಅಂದಾಗ ಕಡೆಗೆ ಎಲ್ಲ ಹಿಂಗೆ ಮಾಡಿದ್ರೆ ನಿನ್ನ ಅಪ್ಪ ಅಮ್ಮನ ಕತೆ ಏನಾಗ್ಬೇಕು ಮತ್ತೆ? ಹಂಗೇನು ಯೋಚನೆ ಮಾಡಬೇಡವ. ನಿನಗೆ ಒಳ್ಳೇದಾಗಲಿ. ನೀನು ಫೋನ್ ತಗೊಂಡೋಗಿ ಕೊಡು. ಅಪ್ಪ ಅಮ್ಮನಿಗೆ ಕ್ಷಮೆ ಕೇಳಿಬಿಟ್ಟು ನಾನು ಇನ್ನು ಮುಂದೆ ಹಂಗೆ ಮಾಡಲ್ಲ ಅಂತ ಇರು. ಇನ್ನು ಮುಂದೆ ಇದೇ ಕಾರಣಕ್ಕೆ ನಿನ್ನನ್ನು ನಿನ್ನ ಅಪ್ಪ ಅಮ್ಮ ಬೈದಂಗೆ ನಾನು ನೋಡ್ತೀನಿ, ನಾನು ಮಾತಾಡ್ತೀನಿ. ಆಯ್ತಲ್ಲ? ಚೆನ್ನಾಗಿ ಓದವ್ವ, ನಿನ್ನ ಕಾಲಿಗೆ ಬೀಳ್ತೀನಿ, ಚೆನ್ನಾಗಿ ಓದು. ಯಾಕೆಂದರೆ ಇವೆಲ್ಲ ನಾವು ನೋಡಿದ್ದೀವವ. ನಾವು ನಿನ್ನ ಏಜ್ ದಾಟ್ಕೊಂಡೇ ಬಂದವರು. ಬಟ್ ಅಲ್ಲಿ ಇವೆಲ್ಲ ಸುಂದರ ಅಂತ ಅನಿಸುತ್ತೆ. ಏನು ಕಣಪ್ಪ ಚಂದ. ಈಗ ಯಾರೋ ನಿನ್ನ ಜೊತೆ ಇರೋ ಹಾಸ್ಟ್ಲು ಹುಡುಗಿ ಈ ಥರನೇ ಯಾರೋ ಹುಡುಗ ಫೋನ್ ಕೊಡಿಸ್ದ ಅಂತ ಹಾಸ್ಟ್ಲಲ್ಲಿ ನಿನ್ನ ಪಕ್ಕದವಳು ಏನೋ ಮಾಡ್ತಿರ್ಬೋದು. ಆದರೆ ಅವ್ರ ಮನೆ ಕತೆ ಬೇರೆ, ನಿನ್ನ ಮನೆ ಬಡತನ, ನಿನ್ನ ಮನೆ ಸ್ಥಿತಿನೇ ಬೇರೆ. ಅವಳು ಫ್ರೆಂಡ್ ಮಾಡ್ತಾಳೆ ಅಂತ ನೀನು ಮಾಡೋದಲ್ಲ. ಓದೋ ಸಮಯದಲ್ಲಿ ಸರಸ್ವತಿಗೆ ಮೋಸ ಮಾಡಬೇಡ. ಆ ಸರಸ್ವತಿಯನ್ನು ನಂಬಿಕೊಂಡು ಚೆನ್ನಾಗಿ ಓದು, ನಿನಗೆ ಒಳ್ಳೆಯದಾಗುತ್ತೆ. ತಪ್ಪಿದರೆ ಸಾರಿ, ನಾನು ನಿನಗೆ ಬೇಸರ ಮಾಡಬೇಕು ಅಂತಲ್ಲ. ಈ ಮಾತನ್ನು, ಇದೇ ವಿಡಿಯೋ ನೀನು ವಯಸ್ಸಾಗಿ ಮುದುಕಿಯಾದಾಗಲೂ ಈ ವಿಡಿಯೋ ಇರುತ್ತೆ. ಅವತ್ತು ನೀನು ಈ ಮಾತು ಕೇಳು, ಅಯ್ಯೋ ನಾನು ಅವತ್ತು ಹಂಗೆ ನಡ್ಕೊಂಡಿದ್ದಕ್ಕೆ ನನ್ನ ಬದುಕು ಚೆನ್ನಾಗಿದೆ ಅಂತ ನೀನೇ ಹೇಳ್ತೀಯ. ನೀನು ಒಂಚೂರು ತಪ್ಪು ಬಿಟ್ಟರೆ ನಿನ್ನ ಹಿಂದಿನ ತಂಗಿದಿರು ತಮ್ಮದಿರಿಗೆಲ್ಲ ನೀನು ದೊಡ್ಡ ಉದಾಹರಣೆ ಆಗ್ಬಿಡ್ತೀಯ. ಅವರು ಹಿಂಗೆ ಮಾಡೇಳೆ ನಮ್ಮ ಅಕ್ಕ, ನಾವು ಹಂಗೆ ಮಾಡೋಣ ಅಂತ. ಅಷ್ಟು ಮಾಡವ, ನಾನು ನಿನಗೆ ಹೆಚ್ಚೇನು ಹೇಳಲ್ಲ, ಒಳ್ಳೇದಾಗಲಿ. ಬಟ್ ಈಗ 10ನೇ ಕ್ಲಾಸ್ ಮುಗೀತೋ ಅಥವಾ 10ನೇ ಕ್ಲಾಸ್ಗೆ ಹೋಗ್ಬೇಕು? ಓದ್ಬೇಕು ಸರ್ 10ನೇ ಕ್ಲಾಸ್. ಅಂದ್ರೆ ಈಗ ನೀನು 9 ಅಲ್ಲ ಸರ್, SLCನೇ. ಅಂದ್ರೆ ಈಗ ಬರೋ ಮಾರ್ಚ್ ಬಂದ್ರೆ SLC ಮುಗಿಯುತ್ತೆ. ಸರ್ ಓಕೆ, ಆಮೇಲೆ PUC ಹೋಗೋದಲ್ಲ? ಓದು ಓದು ಓದು, ಚೆನ್ನಾಗಿ ಓದು. ಬಿಡು ಇದೆಲ್ಲ. ಈಗ ಅದೆಲ್ಲ ಆ ಹುಡುಗ ನಿನಗೆ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಿಲ್ದಂಗೆ ನಿನಗೇನು ಈ ಥರ ಫೋನ್ ಕೊಡಿಸೋದು, ನಾಳೆ ಅವರ ಅಪ್ಪ ಅಮ್ಮಂಗೆ ಗೊತ್ತಾಗೋದು, ಅವ್ರು ಬಂದು ನಿನ್ನ ಅಪ್ಪ ಅಮ್ಮನಿಗೆ ಹೊಡೆಯೋದು ಬಡಿಯೋದು ಅಥವಾ ಅಲ್ಲಿ ಜಗಳ ಆಡೋದು ಯಾಕೆ ಬೇಕವ? ಒಂದೂರಲ್ಲಿ ಇವೆಲ್ಲ ಬೇಡ. ಅಂಥದ್ದು ಅದಕ್ಕೆ ಮೇಲಾಗಿ ನೀನು ವಯಸ್ಸು ಅದಲ್ಲ. ಫೋನ್ ಕೊಡು, ಮನೇಲಿ TV ನೋಡು, ಅಪ್ಪ ಅಮ್ಮನ ಜೊತೆ ಮಾತಾಡು. ಇದು ಶ್ರಮ ಪಡೋ ಸಮಯ. ಇದು ಸುಖದ ಹಿಂದೆ ಹೋಗ್ಬಿಟ್ರೆ, ಇವತ್ತು ನೀನು ಸುಖದ ಹಿಂದೆ ಹೋದರೆ ನಾಳೆ ಬೇಡಿ ತಿನ್ಬೇಕಾಯ್ತತೆ. ಅಥವಾ ಯಾರೋ ಕುಡುಕನೋ ಇನ್ಯಾರ್ದೋ ಮನೆಗೆ ಕಳಿಸ್ತಾರೆ, ಆಮೇಲೆ ಒದ್ದಾಡಿ ಹೋಗ್ಬೇಕಾಗುತ್ತೆ. ಅಥವಾ ಹಿಂಗೇನೋ ತೀರಾ ನೀನು ಬಿಡಲಿಲ್ಲ, ಹಠ ಮಾಡಿ ಮುಂದೆ ಹೊರದು ಬಿಟ್ಟೆ ಎಂದಕ್ಕೋ ಸಿಟ್ಟತ್ತಿ ಏನು ಮಾಡ್ತಾರೆ, ಯಾವನ್ನೋ ಕರ್ಕೊಂಬರ್ತಾರೆ, 4 ದಿನಕ್ಕೆ ಮದುವೆ ಮಾಡಿ ಹೋಗತ್ತಾಗೆ ಅಂತ ಓಡಿಸ್ತಾರೆ. ನಿನಗೂ ಒಂದು ಒಳ್ಳೆ ಜೀವನ ಸಿಗಬೇಕಂದ್ರೆ ಕಾಯಬೇಕು. ಈ ವಯಸ್ಸು ಅದಲ್ಲ. 10ನೇ ಕ್ಲಾಸು ಅಂದರೆ ಇನ್ನೂ 16-15 ವಯಸ್ಸಲ್ಲಿ ಇದ್ದೀಯ. ಇವೆಲ್ಲ ಮಾಡ್ಕೊಳ್ಬಾರ್ದು ತಾಯಿ. ನಿನಗೆ ಒಳ್ಳೇದಾಗಲವ. ನಾನು ಅಣ್ಣನಾಗಿ ನಿನ್ನ ಕೈ ಮುಗಿದು ಕೇಳ್ಕೊಳ್ಳೋದು, ಅಪ್ಪ ಅಮ್ಮನಿಗೆ ಆ ನೋವು ಕೊಡಬೇಡ. ಫೋನ್ ನಾಳೆನೇ ತಗೊಂಡೋಗಿ ಕೊಡು. ಅಥವಾ ಕೊಟ್ಬಿಟ್ಟಿದ್ದಾನಲ್ವಾ ಅದನ್ನು ಎಲ್ಲೋ ಮಾರ್ಬಿಡು. ಇಲ್ಲ ಬೇಡ, ಅದು ಬೇಡ, ತಗೊಂಡೋಗಿ ಆತನಿಗೆ ಕೊಡೋದು ಅತ್ಯುತ್ತಮ. ಆಯ್ತಲ್ಲ? ಕೊಡ್ತೀಯಾ? ಕೊಡಬೇಕವ. ನಿನಗೆ ಒಳ್ಳೇದಾಗ್ಲಿ ತಾಯಿ. ನಿಮ್ಮ ಅಪ್ಪಂಗೆ ಕೊಡವ. ನಮಸ್ಕಾರ ಸರ್. ಆಯಿತು, ನಾನು ಮಾತಾಡಿದ್ದೀನಿ. ನಾಳೆ ಹೆಣ್ಮಗಳು ತಗೊಂಡೋಗಿ ಕೊಡ್ತಾಳೆ. ನೀವು ಇದ್ರ ಬಗ್ಗೆ ತುಂಬ ಆ ಹೆಣ್ಮಗಳು ನಿನ್ನ ಮುಂದೆ ಇದಕ್ಕೋಸ್ಕರ ಅನುಮಾನಿಸೋದು ಬೇಡಪ್ಪ, ಆಯ್ತಾ? ನಮ್ಮನಿಲ್ಲ ಸರ್, ನಾವು ಬಡತನದಿಂದ ಬಂದಿದ್ವಿ ಸರ್. ಅವ್ರ ಮಕ್ಕಳು ಓದ್ಲಂತ ನಾವು ಎಷ್ಟು ಮಾಡಿದ್ವಿ ಸರ್. ಅರ್ಥ ಆಗುತ್ತೆ, ಅರ್ಥ ಆಯ್ತು.
ಅದಕ್ಕೆ ಸರ್ ಒಂದೇ ಊರಿಗೆ ಮಾನ ಮರ್ಯಾದೆ ನಮ್ಗೆ ಇರಬೇಕಲ್ಲ ಸರ್. ಇರ್ಲಿ ಇರ್ಲಿ, ಈ ವಿಚಾರ ನೋಡಿ, ನೀವು ಕಾರ್ಯಕ್ರಮಕ್ಕೆ ಬಹಳ ದಿನದಿಂದ ಕೇಳ್ಕೊಂಬಂದಿರೋರಾಗಿ ಈ ಸರ್ ವಯಸ್ಸಲ್ಲಿ ನಾನು 6 ತಿಂಗಳಿದ್ದೀನಿ ಸರ್, ಹಗಲು ರಾತ್ರಿ ಇದನ್ನ ಸರ್ ನಾನು ಕೇಳೋದು ಸರ್. ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ಎಂತೆಂಥವ್ರು ಬಿದ್ದು ಹೋಗ್ಬಿಟ್ಟಿದ್ದಾರಲ್ವನಪ್ಪ, ಏನೋ ಗ್ರಹಗತಿ ಕೆಟ್ಟಬಿಟ್ರೆ ಅದಕ್ಕೆ ಸರ್ ಹೇಳ್ತೀನಿ, ಎಷ್ಟು ಬುದ್ಧಿವಾದ ಹೇಳ್ತೀನಿ ಸರ್ ನಾನು. ಹ್ಮ್ 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 ಆಯ್ತು, ಇನ್ನು ಮುಂದೆ ಖಂಡಿತ ನಾನು ಭರವಸೆ ಕೊಡ್ತೀನಿ, ಆಕೆಯಿಂದ ಅಂತ ತಪ್ಪಾಗಲ್ಲ. ಆದರೆ ಇಲ್ಲಿ ನಾಳೆ ಅಥವಾ ಆ ಫೋನ್ ಆಕೆ ಕೊಟ್ಟಾದ ಮೇಲೆ ಯಾವುದೇ ಕಾರಣಕ್ಕೂ ಸ್ಕೂಲ್ ಬಿಡಿಸೋದು, ಕಾಲೇಜ್ ಬಿಡಿಸೋದು ಇದೆಲ್ಲ ಮಾಡಕ್ ಹೋಗ್ಬೇಡಪ್ಪ. ಇಲ್ಲ ಸರ್, ಯಾಕಂದ್ರೆ ನೋಡಿ, ತೀರಾ ಯಾರ ಹಣೆ ಬರಹವನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಸರ್ ಅದು ವಯಸ್ಸನ್ನ ಬೇಕು ಸರ್. ಹಬ್ಬಬ್ಬ ಅಂದ್ರೆ ನಾವು ಕಂಡಾಗ ಬಡ್ದೋ ಬೈದೋ ಬುದ್ಧಿ ಹೇಳಬೇಕು. ಆದ್ರೆ ಅದೇ ಸರ್. ಓದುವ ವಿಚಾರದಲ್ಲಿ ಅಂದ್ರೆ ಇಂಥ ವಿಚಾರ ಇಟ್ಕೊಂಡೆ ನಾನು ಓದ್ ನಿಲ್ಸೋದು ಅನ್ನೋದಾದ್ರೆ, ಎಷ್ಟೋ ಜನ ಯಾವನಿವನೊಂದನ್ನು ಹೋಗಿ ಮಲಗಿ ಬಂದಿರೋರ್ನೆಲ್ಲ ಕ್ಷಮಿಸಿ ಮುಂದೆ ಕಳಿಸ್ತಾರೆ. ಅಂಥದ್ರಲ್ಲಿ ಇದ್ಯಾವ್ದು ಸರ್ ಇದು? ಅರ್ಥವಾಗುತ್ತೆ, ಅದರ ಸೂಕ್ಷ್ಮತೆ ನನಗೆ ಅರ್ಥವಾಗುತ್ತೆ. ಬಟ್ ಇದಾದ ಮೇಲೂ ನನ್ನ ತಂದೆ ನಮ್ಮನ್ನು ಕಳಿಸಿದ್ರಪ್ಪ ಅನ್ನೋ ಮಾತು ನಾಳೆ ದಿನ ನಿಮ್ಮ ಬಗ್ಗೆ ಹೆಮ್ಮೆಯಿಂದ ಮಾತಾಡೋ ದಿನ ಬರ್ಬೋದಲ್ವಾ? ಇನ್ನೂ ಅಂಥದ್ದೇನೋ ನೋಡಿ, ಭಗವಂತ ಖಂಡಿತ ನಿಮ್ಮನ್ನು ತಲೆ ತಗ್ಸೋಕೆ ಬಿಡೋದಿಲ್ಲ. ಅಂಥದ್ದೇನೋ ಇದ್ರೆ ಅವನೇ ನಿಮಗೆ ಸೂಚನೆ ಕೊಡ್ತಾನೆ. ತೀರಾ ಮಿತಿ ಮೀರಿ ಅದು ಹೋಯಿತು ಅಂದ್ರೆ ನಾನೇನು ಹೇಳಬೇಕಾಗಿಲ್ಲ, ನೀವು ಕಟ್ಟಾಕ್ಬೋದು. ಬಟ್ ಈ ಹಂತಕ್ಕೆ ನಿಲ್ಲಿಸೋ, ಕಾಲೇಜ್ಗೆ ಹೋಗೋದು ಬೇಡ ಅಥವಾ ಅದು ಬೇಡ, ಆಯ್ತಲ್ಲ? ಇದು ಬಹಳ ಚಿಕ್ಕ ವಿಚಾರ. ಇವತ್ತೆಲ್ಲ ಸರ್ ನಿಮ್ಮ ಕಾಲದಂಗೆ ಇಲ್ಲ ಸರ್. ಇನ್ನು 7-8ನೇ ಕ್ಲಾಸ್ ಇಂದಲೇ ಇಂಥವೆಲ್ಲ ಶುರುವಾಗ್ತಿದ್ದಾವೆ. ಹಣೆ ಬರ ಏನು ಮಾಡ್ಲಿಕ್ಕಾಗಲ್ಲ. ಅದೇ ಸರ್ ಹೇಳ್ತಾರೆ ಸರ್, ಎಷ್ಟು ಬುದ್ಧಿವಾದ ಹೇಳ್ತಾ ಇದ್ದೀನಿ ಸರ್. ಇಲ್ಲ, ಇನ್ನು ಮುಂದೆ ಹಂಗೆ ಮಾಡಲ್ಲ. ಸ್ವಲ್ಪ ಅವ್ರದೇ ದಾರಿಯಲ್ಲಿ ಬಿಟ್ಟು ಅಥವಾ ಅದನ್ನ ಇದೊಂದಿಟ್ಟುಕೊಂಡು ಆಕೆಗೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ನೆಪ ಹೊಡ್ಡಿ ಈ ವಿಚಾರವನ್ನ ಹಂಗಸಬಹುದು, ಬೇಡ. ಯಾಕಂದ್ರೆ ನೋಡಿ, ಮನ್ಸು ಕೆಟ್ಟುಬಿಟ್ರೆ ಪ್ರಾಣಹಾನಿಗಳಾಗ್ಬಿಡ್ತವೆ. ಅದೇ ಸರ್, ನನ್ನ ಮಗಳು ಏನೇ ಮಾಡಲ್ಲ, ಮೊನ್ನೆ ಟೂರ್ ಹೋದೆ ಸರ್, ಪಿಕ್ನಿಕ್ ಅಂತ. ಟೂರ್ 3 ದಿವಸ ಟೂರ್ ಕಳ್ಸಿನಿ ಸರ್. ಅಷ್ಟೇ, ನನ್ಗೆ ಅಷ್ಟೇ ಇರ್ಲಿ, ಹೋಗ್ಬಾರ್ಲಿ, ಎಲ್ಲರಂತೆ ನನ್ನ ಮಕ್ಕಳ ಅಂತಂದ ನಾ ಮಾಡಿದ್ವಿ ಸರ್. ಆಗ್ಲಿ, ತೊಂದರೆ ಇಲ್ಲ. ಇಲ್ಲಿ ಸ್ವಲ್ಪ ಆ ಹುಡುಗನ ತಂದೆ ತಾಯಿಗೂ ಅಥವಾ ಯಾರೋ ಹಿರಿಯರಿಗೂ ಅದೊಂಚೂರು ಎಚ್ಚರಿಕೆ ಮುಟ್ಸಿ, ತೀರಾ ಕಾರವಾಗಲ್ಲ, ಅದು ಬೇಡ ಅಂತ ಅಷ್ಟೇ. ನಾಳೆ ದಿನ ಗೊತ್ತಾಗಿಯೂ ಗೊತ್ತಾದ್ಮೇಲೂ ಸುಮ್ಮನೆ ಅವ್ರೆ ಅಂತ ಅವರು ಅಂದ್ಕೊಳ್ಬಾರ್ದಲ್ಲ. ಅದನ್ನ ಹಿರಿಯರ ಮೂಲಕ ತಿಳಿಸಿ, ಮತ್ತೆ ಮಗಳನ್ನ ಹದ್ಬಸ್ತಲ್ಲಿ ಇಡುವುದು ಅಂದ್ರೆ ಅದರ ಅರ್ಥ ನಂಬಿಕೆ ಇಟ್ಟು ನೋಡಿ. ಯಾಕಂದ್ರೆ ನಂಬಿಕೆ ಇಟ್ಟಾಗಲೇ ತಾನೇ ನಿಜವಾದ ವ್ಯಕ್ತಿತ್ವಗಳು ಆಚೆ ಬರೋದು. ಹೌದು ಸರ್, ಹೌದಪ್ಪ. ಅವ್ರದೇ ದಾರಿಯಲ್ಲಿ ಬಿಡಬೇಕು. ಕಳ್ಳರ ಜೊತೆ ಪೊಲೀಸ್ನವರು ಪೊಲೀಸ್ ಡ್ರೆಸ್ಸಲ್ಲಿ ಹೋದ್ರೆ ಸಿಗಾಕೊಳ್ಳಲ್ಲ. ಮಾಮೂಲಿ ಡ್ರೆಸ್ಸಲ್ಲಿ ಇದ್ದಾಗಲೇ ಪೊಲೀಸ್ನವ್ರನ್ನು ಕೂಡ ಕಳ್ಳ, ಇವನು ನಮ್ಮಂಗೆ ಕಳ್ಳ ಅಂದ್ಕೊಳ್ಳೋದು. ಹಂಗೆ ತೀರಾ ಗಮನಿಸ್ತಾವ್ರೆ ಎಂದಾಗ ತುಂಬಾ ಬುದ್ಧಿವಂತರಾಗಿ ತಪ್ಪು ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಅಪ್ಪ ಅಮ್ಮ ನಮ್ಮನ್ನು ತುಂಬಾ ಗಮನಿಸ್ತಾವ್ರಪ್ಪ ಅಂದಾಗ ತಪ್ಪು ನಿಲ್ಲಲ್ಲ, ಬಟ್ ಬುದ್ಧಿವಂತಿಕೆಯಿಂದ ತಪ್ಪು ಮಾಡ್ತಾರಷ್ಟೇ. ಇಲ್ಲ, ಇವರೆಲ್ಲ ಮರ್ತಿದ್ದಾರೆ ಎಂದಾಗ್ಲೇ ಹೌದಪ್ಪ ಒಂದು ನಿಯತ್ತಾಗಿರೋದು ಗೊತ್ತಾಗುತ್ತೆ. ಇಲ್ಲ, ಇವರೆಲ್ಲ ದಡ್ಡರು ಬಿಡು, ನಾನು ಬುದ್ಧಿವಂತೆ ಅಂತ ಏನೋ ಮಾಡೋಕೋಗಿ ಸಿಗಾಕೊಳ್ತಾಳೆ. ಬಟ್ ನಾನು ಹೇಳೋದು, ಈ ವಿಚಾರ ಇಟ್ಕೊಂಡು ಅಯ್ಯೋ ಮರ್ಯಾದೆ ಹಾಳಾಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಏನೂ ಆಗಲ್ಲ. ಎಲ್ಲ ಹೆಣ್ಮಕ್ಳಿಗೂ ಬಂದಂತೆ ಈಕೆಗೂ ಅಂಥದ್ದೊಂದು ಅನುಭವ, ಅಂಥದ್ದೊಂದು ಪರಿಸ್ಥಿತಿ ಬಂದಿದೆ. ಬಟ್ ಯಾಕೋ ಆಕೆ ಅಲ್ಲಿ ಸೋತು ಬಿಟ್ಟಿದ್ದಾಳಷ್ಟೇ. ಬಟ್ ಈಗ ಅದು ದೊಡ್ಡವರ ಹಂತಕ್ಕೆ ಬಂದಾಗ ತಿಳಿಸಿ ಹೇಳಿದ್ದೀರಿ, ನಾನೂ ಹೇಳಿದ್ದೀನಿ. ಈಗ ನಂಬಿಕೆ ಇಡಿ. ಅದ್ರ ಹೊರತಾಗಿ ನಾಳೆ ಬೆಳಿಗ್ಗೆ ಎದ್ದು ಮೊದಲಿನಂತೆ ಮಾತಾಡಿಸದೇ ಇರೋದು ಅಥವಾ ಅವ್ರನ್ನ ದುರಾಯಿಸ್ಕೊಂಡು ಅವ್ರನ್ನ ಎಲ್ಲದಕ್ಕೂ ಬೈಯೋದು, ಇದೆಲ್ಲ ಆಗಬಾರ್ದು. ಮೊದಲಿನಷ್ಟೇ ಚೆನ್ನಾಗಿರ್ಲಿಕ್ಕೆ ಬಿಡಿ, ಏನೂ ಆಗಲ್ಲ, ಒಳ್ಳೇದಾಗುತ್ತೆ. ಆ ಫೋನ್ ಯಾವುದೇ ಕಾರಣಕ್ಕೂ ಹಾಸ್ಟ್ಲಲ್ಲೂ ಕೂಡ ಏನು ಶಿಸ್ತಾಗಿ ಅವ್ರು ಇಟ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೂ ಅದನ್ನು ಸ್ಪಷ್ಟವಾಗಿ ತಿಳಿಸಿ. ಮತ್ತು ನೀವು ಕೂಡ ಮನೆಗೆ ಬಂದಾಗ ಆದಷ್ಟು ಈ ವರ್ಷ ಆದಮೇಲೆ ಮನೆಯಿಂದಲೇ ಕಾಲೇಜಿಗೆ ಹೋಗೋ ಥರ ವ್ಯವಸ್ಥೆ ಮಾಡ್ಕೊಳ್ಳಿ. ಆಯ್ತಲ್ಲಪ್ಪ? ದೂರ ಇದ್ದಷ್ಟು ನಿಮಗೂ ಡೌಟ್ಗಳು ಶುರುವಾಯ್ತವೆ, ಮತ್ತು ನೀವೇನೋ ಅಂದ್ಕೊಳ್ಳೋದು, ಮತ್ತು ನೀವೇನೋ, ಯಾಕಂದರೆ ಇಂಥದ್ದೊಂದೇನೋ ಆದಮೇಲೆ ಆಕೆ ಸೀತಾಮಾತೆ ಥರ ಬದುಕಿದ್ರು ನಿಮ್ಗೆ ಅನುಮಾನ ಹೋಗಿರಲ್ಲ. ಹಂಗೆ ಆಗುವುದು. ಆದ್ರೆ ನೀವು ನನ್ನ ಮಾತಿಗೆ ಗೌರವಿಸುವುದಾದ್ರೆ ಅನುಮಾನ ಪಡೋದು ಬೇಡ. ಇಲ್ಲ, ಗುರುಗಳು ಹೇಳಿದ್ದಾರೆ,
ಅಂಥದ್ದೇನೋ ಕಂಡು ಬರಬೇಕು ಅನ್ನೋದಾದರೆ ಕಂಡು ಬರುತ್ತೆ, ಅವಾಗ ತಿದ್ದೋಣ. ಅದಕ್ಕೆ ಮುಂಚೆನೇ ನಾನು ಎಲ್ಲದಕ್ಕೂ ಅನುಮಾನ ಪಡ್ತಾ ಹೋದರೆ, ಅಯ್ಯೋ ಹೆಂಗೂ ಅನುಮಾನ ಪಡ್ತಾರೆ ಬಿಡು ಮಾಡೇ ಬಿಡೋಣ ಅಂದ್ರೆ ಏನು ಮಾಡ್ಕೊಳ್ತೀರಾ? ಸರ್ ಈಗ ಈ ಸಣ್ಣ ಮಕ್ಕಳಿದಾರೆ ಸರ್, ಇನ್ನು ಅವ್ರ ತಂಗಿಯರಿದ್ದಾರೆ, ಅವ್ರ ಭವಿಷ್ಯನ ಅದೇ ನೋಡ್ಬೇಕಾಗ್ತದೆ. ಅದೇ ಅದೇ ಅದನ್ನೆಲ್ಲ ಸೂಕ್ಷ್ಮತೆಯನ್ನು ಬಿಡಿಸಿ ಹೇಳಿದ್ದೀನಿ. ಏನು ಅದ್ರ ಬಗ್ಗೆ ವರಿ ಮಾಡ್ಕೊಳಕ್ ಹೋಗಬೇಡಿ. ಯಥಾವತ್ ನಿಮ್ಮ ಜೀವನವನ್ನು ಚೆನ್ನಾಗಿ ಕಳೀರಿ. 6 ಮಕ್ಕಳನ್ನ ಸಾಕಿ ಸಲಹೆ ಭಾಳ ದೊಡ್ಡ ಸಾಧನೆಯ ರೀತಿಯಲ್ಲಿ ನಿಮ್ಮ ಬದುಕನ್ನು ಎಲ್ಲೂ ಯಾರ ಬಾಯಿಗೂ ಹೋಗ್ದಂಗೆ ಕಾಪಾಡಿಕೊಂಡು ಬಂದಿದ್ದೀರಿ. ಎಲ್ಲೂ ಕೂಡ ಭಗವಂತ ದಾರಿ ತಪ್ಪಲಿಕ್ಕೆ ಬಿಡಲ್ಲ. ಬಟ್ ಅಂಥದ್ದೇನೋ ವಿಚಾರ ಈಗ ಕಂಡು ಬಂದಿದೆ. ಈ ಸಮಯದಲ್ಲಿ ತುಂಬ ಪ್ರಬುದ್ಧವಾಗಿ ವರ್ತಿಸಬೇಕೇ ಹೊರತು ಇನ್ಯಾರ್ದೋ ಮನೆಯಲ್ಲಿ ಇಂಥವು ನಡೆದಿರೋ ಕತೆಗಳು ಕೇಳಿದಿರೋ ಆಯ್ಕೊಂಡು ಹೊಡೆದು ಬಿಟ್ರಂತೆ ನಾನು ಹಂಗೆ ಮಾಡಿಬಿಡ್ತೀನಿ, ಇಲ್ಲ, ಇವೆಲ್ಲ ಪ್ರಬುದ್ಧವಾಗಿ ನಿಭಾಯಿಸಬೇಕು. ಶಾಲೆ ಬಿಡಿಸಬೇಡಿ, ಪದೇ ಪದೇ ಬೈಬೇಡಿ. ಇಲ್ಲ ಮಗಳೇ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಅಂತಲೇ ಹೇಳಿ. ಅದರಿಂದ ಬದಲಾಯಿಸ್ಬೋದೇ ಹೊರತು ನಾವು ಕಟುವಾದ ಮಾತು ಹೇಳೋ ಮೂಲಕ ಹಂಗಾಗಲ್ಲ. ಈ ವಯಸ್ಸಿನ ಆ ಎಳೆಯ ಮನಸ್ಸಿಗೆ ತುಂಬ ಪೆಟ್ಟು ಬಿದ್ದು ಬಿಟ್ರೆ ತುಂಬ ಇದು. ಯಾಕಂದ್ರೆ ಆಕೆಗೀಗ ಪಶ್ಚಾತ್ತಾಪ ಇದೆ, ನಾನು ಆ ಧ್ವನಿಯಲ್ಲಿ ಕಂಡುಕೊಂಡೆ. ಭಯ ಇದೆ, ಅಯ್ಯೋ ಇದು ಗೊತ್ತಾಯ್ತು ಅಥವಾ ತಪ್ಪು ಮಾಡಿಬಿಟ್ನೇನೋ ಅನ್ನೋ ಪಶ್ಚಾತ್ತಾಪ ಇದೆ. ಅದನ್ನ ಜೀವಕ್ಕೆ ಸರಿಯಾಗಿ ನಿಭಾಯಿಸೋಕೆ ಬರದೆ ಹೋದ್ರೆ ಬೇರೇನೋ ನಿರ್ಧಾರ ತಗೊಂಡ್ಬಿಡ್ತವೆ. ಇಲ್ಲ, ನೀವು ಅವ್ರ ಮುಂದೆ ಹೇಳಬೇಕು, ಇಲ್ಲ ಮಗಳೇ ಏನೋ ಆಗಿದೆ, ಗುರುಗಳು ಹೇಳಿದ್ದಾರೆ, ಆ ಫೋನ್ ಅವನಿಗೆ ಕೊಡು, ನಮಗಿಂತ ಅವ್ರೇನು ಹೆಚ್ಚಲ್ಲ, ಅಥವಾ ನನಗೆ ನೀನು ಹೆಚ್ಚು, ಚೆನ್ನಾಗಿ 2nd PUC ವರೆಗೂ ಓದು, ಆಮೇಲೆ ಜೀವನ ಇದ್ದೇ ಇದೆ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಮಗಳೇ, ನೀನು ಹೋಗು, ಹಾಸ್ಟೆಲ್ಗೆ ಹೋಗು, ಓದ್ಕೋ ಹೋಗು. ಈ ಮಾತುಗಳಿಂದ ನೀವು ಅವರ ಮನಸ್ಸನ್ನು ಬದಲಾಯಿಸಿದ್ರೆ ಅದು ಶಾಶ್ವತ ಪರಿವರ್ತನೆ. ಹೊಡೆದೋ ದೇಹ ಕಟ್ಟಾಕ್ಬೋದು, ಮನಸ್ಸು ಕಟ್ಟಾಕ್ಲಿಕ್ಕೆ ಆಗಲ್ಲ. ಒಳ್ಳೆದಾಗಲಿ. ಪಾಪ ಈ ಸಮಯದಲ್ಲಿ ನಿಮಗಿರೋ ಆತಂಕವನ್ನು ನಾನು ಗ್ರಹಿಸಬಲ್ಲೆ, ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ಈ ಸಮಯದಲ್ಲಿ ತುಂಬ ಆತರ ಬಿದ್ದು ಏನೇನೋ ಯೋಚನೆ ಮಾಡೋದು, ಅದಕ್ಕೆ ತಕ್ಕಂಗೆ ಏನೇನೋ ಆಪಾದನೆಗಳನ್ನು ಆಕೆ ಮೇಲೆ ಒರೆಸೋದು, ಎಳೆ ಜೀವ ಅದಕ್ಕೆ ಕಷ್ಟ ಆಗ್ಬೋದೋ ಏನೋ. ಹಂಗಾಗೋದು ಬೇಡ. ಭಗವಂತ ನಿಮ್ಮನ್ನೆಲ್ಲೂ ತಲೆ ತಗ್ಗಿಸ್ಲಿಕ್ಕೆ ಬಿಡಲ್ಲ. ನಾನು ಈ ಮಾತು ಕೊಡ್ತೀನಿ, ಧೈರ್ಯವಾಗಿರಿ. ಆಯಿತು, ನಾಳೆ ಆಕೆ ಫೋನ್ ಕೊಡ್ತಾಳೆ. ಅದ್ರ ಬಗ್ಗೆ ಏನು ಸಮಸ್ಯೆ ಫೋನ್ದಲ್ಲ, ಅದಕ್ಕೆ ಮೀರಿ ಆಕೆ ಈ ವಯಸ್ಸಲ್ಲಿ ಇದು ಯಾವುದು ಆಗಬಾರ್ದು ಅನ್ನೋ ತಿಳುವಳಿಕೆಯನ್ನು ಆಕೆ ಕೊಡಬೇಕಿತ್ತು, ಕೊಟ್ಟಿದ್ದೀನಿ ಅಷ್ಟೆ. ಎಷ್ಟೋ ಹೆಣ್ಮಕ್ಳಿಗೆ ಓದ್ಲಿಕ್ಕೆ ಅವಕಾಶ ಇಲ್ಲ. ಅಂಥ ಸಮಯದಲ್ಲಿ ಓದ್ಲಿಕ್ಕೆ ಅವಕಾಶ ಕೊಟ್ಟಾಗ ಅದನ್ನು ಶ್ರದ್ಧೆಯಿಂದ ಮಾಡೋದು ಬಹಳ ಮುಖ್ಯ. ನೀನು ಒಬ್ಬಳು ಹಿರಿಯಕ್ಕಳಾಗಿ ಅಥವಾ ಮನೆಯ ಈಗಿರೋದ್ರಲ್ಲಿ ಹಿರಿಯೋಳಾಗಿ ನೀನು ಸ್ವಲ್ಪ ದಾರಿ ತಪ್ಪಿದ್ರೆ ಹಿರಿಯಕ್ಕನ ಚಾಳಿ ಮನ್ಮಕ್ಳಿಗೆಲ್ಲ ಅನ್ನಂಗೆ ನಿನ್ನ ತಮ್ಮ ನಿನ್ನ ತಂಗಿದಿರಿಗೂ ಕೂಡ ಅದು ಸುಲಭ ಆಗ್ಬಿಡುತ್ತೆ. ಅಯ್ಯೋ ಈಗ ಅವ್ರು ಬಹಳ ಚಿಕ್ಕವರು ಅನ್ಬೋದು, ಬಟ್ ನಾಳೆ ದಿನ ಕತೆಗಳೆಲ್ಲ ಜೀವಂತವಾಗಿರ್ತಾವಲ್ಲ. ಅದನ್ನು ಸೂಕ್ಷ್ಮವಾಗಿ ಹೇಳಿದ್ದೀನಿ. ಮತ್ತು ಆಕೆಗೆ ಆಗಾಗ ನಾವು ನೀವೆಲ್ಲ ಮಾತಾಡಿರೋದನ್ನು ಕೇಳಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ, ಫೋನಲ್ಲಿ ಹಾಕ್ಕೊಡಿ, ಕೇಳಿ ಅವ್ರು ಹೇಳಿರೋದನ್ನು ಕೇಳು, ಹಂಗೆ ನಡ್ಕೊ ಅಂತ ಹೇಳಪ್ಪ. ನಿನಗೆ ಒಳ್ಳೇದಾಗಲಿ. ಯಾವುದೇ ಕಾರಣಕ್ಕೂ ಇಲ್ಲಿ ತಲೆ ತಗ್ಸುವಂಥದ್ದು ನಡೆಯೋದಿಲ್ಲ. ಧೈರ್ಯವಾಗಿರಿ, ನನಗೆ ನಂಬಿಕೆ ಇದೆ. ಅದನ್ನು ಮುಕ್ತವಾಗಿ ನನ್ನ ಜೊತೆ ಹಂಚ್ಕೊಂಡ್ರಲ್ಲ, ಏನೂ ಇಲ್ಲದೆ ಇಲ್ಲಿಗೆ ಬಂದಿರಲ್ಲಪ್ಪ, ಎಲ್ಲ ಕೃಷ್ಣನ ದಯೆ. ಆ ಹೆಣ್ಮಗಳು ಒಳ್ಳೇದಾಗುತ್ತೆ. ನಿಮಗೆ ತಲೆ ತಗ್ಸೋ ಥರ ಆಕೆ ಏನೂ ಮಾಡಲ್ಲ. ಧೈರ್ಯವಾಗಿ ನಿದ್ದೆ ಮಾಡಿ, ನಿಮಗೆ ಶುಭವಾಗಲಿ. ನಾ ಕೃಷ್ಣ ಗುಡಿ ತಗ ಹೋಗಿ ನಮಸ್ಕಾರ ಮಾಡಿ ಸರ್ ನಿಮ್ಗೆ ಫೋನ್ ಮಾಡಿ ಸರ್. ಈಗ ಸರ್ ಸಿಗ್ಲಿಲ್ಲ ಸರ್, ಅವಾಗ ಭಾಳ ಹೊತ್ತು ಟ್ರೈ ಮಾಡಿ ಸರ್. ನಾನು ನಮ್ಮ ಮನೆ ಪಕ್ಕಲೇ ಕುಡ್ದು ಕೃಷ್ಣ ಗುಡಿ ಸರ್, ಹೋಗಿ ನಮಸ್ಕಾರ ಮಾಡಿ ಬಂದು ಇವತ್ತೊಂದೇ ಸಿಗಲಪ್ಪ, ನೀವೊಂದು ದಾರಿ ನೋಡ್ತೀವಿ ಸರ್ ಅಂತಂದ. ಏನ್ ಬೇಡ್ಕೊಂಡ್ರಿ? ಕೃಷ್ಣನ ಹತ್ರ ಕಾಲ್ ಸಿಕ್ಕರೆ ಸಾಕು ಅಂತಲ್ಲ ಸರ್. ಇವತ್ತಿನ ದಿವಸ ನನಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಸರ್. ನಿಜ 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 ನಿಜ. ಇರ್ಲಿ ನೋಡಿ, ಅಂತ ಹಾಗೆ ನೀವು ಭಗವಂತನಲ್ಲಿ ಬೇಡ್ಕೊಂಡಾಗ ತಕ್ಷಣ ಸಿಗುವುದು ಅಂದ್ರೆ ಎಲ್ಲವೂ ಒಳ್ಳೆ ಕಡೆ ಹೋಗ್ತಾ ಇದೆ. ಬೇಡ ಅಂದ್ರೆ ಈ ಸಮಯದಲ್ಲಿ ನಾನೇನೋ ಅದ್ಭುತ ಅಂತ ಅಲ್ಲ, ಬಟ್ ನನ್ನ ಮೂಲಕ ಅಥವಾ ಇದೇನೋ ಅವಳ ಹೃದಯಕ್ಕೆ ತಲುಪಬೇಕಿತ್ತು. ಬಟ್ ಇದೆಲ್ಲ ಘಟನೆ ಒಂದು ನೆಪ ಮಾತ್ರ ಅಷ್ಟೇ. ಶಾಶ್ವತವಾದ ಜ್ಞಾನ ಆಕೆಗೆ ಸಿಗಬೇಕಿತ್ತು. ಆ ನಿಟ್ಟಿನಲ್ಲಿ ನಾನು ಆಕೆ ಜೊತೆ ಮಾತಾಡಿದ್ದೀನಿ. ಬಟ್ ಎಲ್ಲೂ ಕೂಡ ನೀನು ಪಾಪಿ ನನ್ನ ಬಾಯಲ್ಲೂ ಅಥವಾ ನಾನೂ ಕೂಡ ಅದಕ್ಕೆ ಹೆಚ್ಚು ಹೊತ್ತು, ಹೌದು ನಾನು ಹೇಳಿದ್ರೆ ಬೈದಿದ್ರೆ ಬೈಬೋದಿತ್ತು, ಬಟ್ ಇವೆಲ್ಲ ಸೂಕ್ಷ್ಮ ನಿಭಾಯಿಸ್ಬೇಕು. ಅದಕ್ಕೆ ಪಾಪಿಷ್ಟ ಭಾವನೆ ಬರ್ದೇ ಥರ ನಾವು ನೋಡ್ಕೊಳ್ಬೇಕು. ಮಾತಾಡಿಲ್ಲ ಸರ್,
ನಮ್ ಬೆಳಿಗ್ಗಿನಿಂದ ಹೆಚ್ಚಿಗೆ ಮಾತಾಡಿದ್ದೆ ಸರ್. ನಿಮ್ ಮಾತು ಕೇಳೋಣ ಅಂತಂದ್ರೆ ಮಾತಾಡಿದ್ದೆ ಸರ್ ನಾನು. ಇಲ್ಲಿ 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 ಆ ಹೆಣ್ಮಕ್ಳಿಗೆ ಖಂಡಿತ ಒಳ್ಳೇದಾಗುತ್ತೆ. ತಪ್ಪೋದಿದ್ದಿದ್ರೆ ಎಂತೆಂಥ ತಪ್ಪುಗಳನ್ನೇ ಮಾಡಿ ಇಷ್ಟೊತ್ತಿಗೆ ಹಾಳೆ ಆಗ್ಬೋದಿತ್ತು. ಬಟ್ ಇದೇನೋ ಒಂಚೂರು ಗೊಂದಲ ಆಗಿದೆ. ಅದಕ್ಕೊಂದು ಸರಿಯಾದ ಮಾರ್ಗದರ್ಶನ ಬೇಕಿತ್ತು. ಈಗ ನಾನು ಕೊಟ್ಟಿದ್ದೀನಿ ಅಥವಾ ನೀವು ಕೊಟ್ಟಿದ್ದೀರಿ. ಯಾಕಂದ್ರೆ ನೋಡಿ, ಇದು ಗೊತ್ತಾಯ್ತಲ್ಲ, ಅದ್ರ ಬಗ್ಗೆ ಬೇಸರ ಬೇಡ. ಯಾಕಂದ್ರೆ ಗೊತ್ತಾಗಿರೋದೇ ಕೃಷ್ಣನ ದಯೆ. ಗೊತ್ತಾಗದೆ ಇದು ಇನ್ನೆಲ್ಗೂ ಹೋಗಿ ಆಮೇಲೆ ಗೊತ್ತಾಗಿದ್ರೆ ಕೈ ಮೀರಿ ಹೋಗಿರೋದು. ಹೌದು ಸರ್, ಹೌದು ಅಂದ್ರೆ ಸರ್, ಅದೇ ಚಿಕ್ಕ ನಿಜ. ಹಂತದಲ್ಲೇ ಗೊತ್ತಾಗೋದು ಕೂಡ ಭಗವಂತನ ಅನುಗ್ರಹವೇ ಹೌದು. ಹೌದು ಸರ್, ಯಾಕಂದ್ರೆ ತಿದ್ಲಿಕ್ಕೆ ನಮಗೆ ಅವಕಾಶ ಇರುತ್ತೆ. ಹೌದು ಸರ್. ಬಹಳ ಚಿಗುರಿನಲ್ಲೇ ಗೊತ್ತಾಗಿದೆ. ಎಲ್ಲ ಸರಿ ಹೋಗುತ್ತೆ. ಧೈರ್ಯವಾಗಿರಿ. ಆ ಕೃಷ್ಣ ಪರಮಾತ್ಮನೇ ನಿಮ್ಮನ್ನು ಕಾಪಾಡ್ತಾನೆ. ಭಗವಂತ ಕಾಪಾಡಲಿ. ಈ ಜ್ಞಾನಕ್ಕೆ ಮಹತ್ವ ಕೊಟ್ಟಿರೋ ಮನೆ ನಿಮ್ಮದು. ಈ ಜ್ಞಾನ ಸದಾ ನಿಮ್ಮ ಮನೆಯನ್ನು ಬೆಳಗಲಿ. ಧೈರ್ಯವಾಗಿರಿ. ಆಯ್ತು. ಶುಭವಾಗಲಿ. ನಮಸ್ಕಾರ ಸರ್. ಶುಭವಾಗಲಿ. ಈಶ್ವರ. ನೋಡಿ, ಇಂಥವೆಲ್ಲ ಬಂದಾಗ ಸ್ವಲ್ಪ ಬಹಳ ಸೂಕ್ಷ್ಮವಾಗಿ ನಿಭಾಯಿಸಬೇಕು. ನನಗೆ ಅರ್ಥವಾಗುತ್ತೆ ಈ ತಂದೆಗೆ ಈ ಸಮಯದಲ್ಲಿ ಎಷ್ಟು ಆತಂಕ ಇದೆ. ಏನಾಗ್ಬಿಡುತ್ತೋ, ಎಲ್ಲಿ ಮರ್ಯಾದೆ ಹೋಗ್ಬಿಡುತ್ತೋ, ಈಕೆ ಇನ್ನೇನು ಮಾಡ್ಕೊಂಡ್ಬಿಡ್ತಾಳೋ, ಈ ಭಯ ಇದ್ದದ್ದೇ. ಪಾಪ ಹೆಣ್ಣು ಎತ್ತಿರೋ ತಂದೆಗೆ ಅದಿಲ್ಲೇ ಹೇಳಿದ್ದಾರಾ ಹಿರಿಯರು? ವಯಸ್ಸಿಗೆ ಬಂದಿರೋ ಮಕ್ಕಳು, ಅದರಲ್ಲೂ ಹೆಣ್ಣು ಮಕ್ಕಳು ಮಡ್ಲಲ್ಲಿರೋ ಕೆಂಡದ ಥರ ಅಂತ. ಸ್ವಲ್ಪ ಯಾಮಾರಿದ್ರೆ ಹತ್ಕೊಂಡು ಹುರಿದು ಬಿಡುತ್ತೆ. ಸ್ವಲ್ಪ ಬದುಕನ್ನು ಬೆಚ್ಚಗಾಗಿಸೋದು ಹೆಣ್ಣು ಮಕ್ಕಳೇ. ಮಗಳ ರೂಪದಲ್ಲಿ ಬಂದು ಜೀವನಕ್ಕೆ ಮೆರುಗನ್ನು ಕೊಡ್ತಾರೆ. ಅದೇ ಒಂಚೂರು ಯಾಮಾರಿದ್ರೆ ಅದೇ ಮಗಳು ಜೀವನಕ್ಕೆ ಅಥವಾ ಇಡೀ ವಂಶಕ್ಕೆ ಶಾಪ ಆಗಿಬಿಡ್ತಾಳೆ. ಏನೂ ಮಾಡಲಿಕ್ಕಾಗಲ್ಲ. ಇವೆಲ್ಲವನ್ನ ಸ್ವಲ್ಪ ಗೌರವಾನ್ವಿತವಾಗಿ ನಿಭಾಯಿಸಬೇಕು. ಈ ಸಮಯದಲ್ಲಿ ಆ ಹೆಣ್ಮಗಳಿಗೆ ನಾನು ಮತ್ತೆ ಕೇಳಿಕೊಳ್ಳೋದಿಷ್ಟೇ, ಎಲ್ಲರಿಗೂ ಇಂಥದ್ದೇನೋ ಒಂದು ಅನುಭವ ಹೆಣ್ಮಗಳಾಗಿ ಹುಟ್ಟಿದ ಮೇಲೆ ಆಗುತ್ತವ. ಯಾಕಂದರೆ ಹೆಣ್ಣು ಅನ್ನೋದನ್ನು ಆಸೆ ಪಡ್ತಾರೆ ಪುರುಷರು. ಆದರೆ ನೀನು ಎಲ್ಲಿಂದ ಬಂದಿದ್ದೀಯಾ? ನಿನ್ನ ಮನೆ ಪರಿಸ್ಥಿತಿ ಏನು? ನೀನು ಹೇಗಿರಬೇಕು? ಓದಲಿಕ್ಕೆ ಅಪ್ಪ ಅಮ್ಮ ಕಳಿಸಿರ್ಬೇಕಾದ್ರೆ ನಾನು ಎಷ್ಟು ನಂಬಿಕೆ ಉಳಿಸ್ಕೊಳ್ಬೇಕು, ಪ್ರಾಮಾಣಿಕಳಾಗಿರಬೇಕು. ಇನ್ನೊಂದು ನಾನು ಹೇಳೋದು, ಮನೆಯಲ್ಲಿ ಇಂಥ ವಿಚಾರಗಳು ಗೊತ್ತಾದಾಗ ಹೆಚ್ಚು ಪ್ರೀತಿ ಕೊಡಿ. ಯಾಕಂದರೆ ಹೆಚ್ಚು ದ್ವೇಷ ಶುರುವಾಗ್ಬಿಟ್ರೆ, ಎಲ್ಲಿ ಪ್ರೀತಿ ಸಿಗಲ್ವೋ ಅಲ್ಲಿ ಸಿಗದೇ ಇರೋ ಪ್ರೀತಿಯನ್ನು ಹೊರಗಡೆ ಹುಡುಕೋ ಪ್ರಯತ್ನ ಮಾಡಿಬಿಡ್ತಾರೆ. ಮನೆಯಲ್ಲೇ ಪ್ರೀತಿ ಕೊಟ್ಟರೆ ಮನೆಯಲ್ಲೇ ಆಯಿತು ಮಗಳೇ, ಏನು ತೊಂದರೆ ಇಲ್ಲ, ಯಾರ ಜೀವನದಲ್ಲೂ ಆಗಬಾರ್ದೇನಾಗಿಲ್ಲ, ಬಿಡು, ಇದನ್ನು ಓದು ಚೆನ್ನಾಗಿ, ಇದೇ ವಿಚಾರ ಇಟ್ಕೊಂಡು ನಾವು ನಿಮಗೇನು ನೋವು ಕೊಡಲ್ಲ, ನೀನು ಚೆನ್ನಾಗೋದು, ನಿನ್ನ ಮೇಲೆ ನಂಬಿಕೆ ಇದೆ, ಪ್ರೀತಿ ಕೊಡಿ. ಹೆಚ್ಚು ಪ್ರೀತಿಯಿಂದ ಈ ಕೊಳೆಯನ್ನು ತೊಳಿಬೋದೇ ಹೊರತು ಈ ಕೊಳೆಗೆ ನಿಮ್ಮ ಕೋಪದ ಕೊಳೆಯನ್ನು ಸೇರಿಸಿದ್ರೆ ಕೊಳೆಯನ್ನು ಕೊಳೆಯಿಂದ ಎಂದಿಗೂ ತೆಗೆಯೋಕ್ಕಾಗಲ್ಲ. ಶುದ್ಧ ನೀರಿನಿಂದ ನೀವು ಕೊಳೆಯನ್ನು ತೆಗಿಬಹುದೇ ಹೊರತು ಕೊಳೆ ನೀರಲ್ಲಿ ಕೊಳೆಯನ್ನು ಹೇಗೆ ತೆಗಿತೀರಿ? ಹಾಗೆ ಇಂಥದ್ದೇನೋ ಆದಾಗ ಬಹಳ ಸಹನೆ, ಪ್ರೀತಿ ಅಥವಾ ಕ್ಷಮೆ ಹಾಗೂ ಅನುಕಂಪ ಹಾಗೂ ಸ್ವಲ್ಪ ತಾಳ್ಮೆಯನ್ನು ಬಳಸಬೇಕು. ಪ್ರೀತಿ ಕೊಡಿ, ಅದರಿಂದ ಬದಲಾಯಿಸಿ. ಹೆಣ್ಮಗಳೇ, ನಿನ್ಗೆ ಹೇಳೋದು ಕಣವ, ಈ ಸಮಯದಲ್ಲಿ ಸ್ವಲ್ಪ ಯಾಮಾರಿದ್ರು ನಿನ್ನ ವ್ಯಕ್ತಿತ್ವ ಹಾಳಾಗುತ್ತೆ, ಕ್ಯಾರೆಕ್ಟರ್ ಹಾಳಾಗುತ್ತೆ. ನೀನು ಡಿಗ್ರಿ ಪಡೆದಿದೀಯಾ ಅನ್ನೋದು, ಡಾಕ್ಟ್ರೇಟ್ ಪಡೆದ್ರೂ ಕೂಡ ಕ್ಯಾರೆಕ್ಟರ್ ಮುಂದೆ ಯಾವ ಪದವಿ, ಯಾವ ಸನ್ಮಾನ, ಯಾವ ಪುರಸ್ಕಾರಗಳು, ನೀನು ACP, DCP, IAS ಏನಾದರೂ ಕೂಡ ಕ್ಯಾರೆಕ್ಟರ್ ಸರಿ ಇರಬೇಕು ಅಲ್ವಾ? ವ್ಯಕ್ತಿತ್ವ ನೀನು ಸರಿ ಇದ್ದೀಯ, ಬಟ್ ಎಲ್ಲೋ ಒಂಚೂರು ಈ ಕಡೆ ಎಡವಟ್ಟಾಗಿ ಜನರ ದೃಷ್ಟಿಯಲ್ಲಿ ನೀನು ಕೆಟ್ಟವಳು ಅಂತ ಆಗಿಬಿಟ್ರೆ ಅದನ್ನು ಮತ್ತೆ ಸಂಪಾದಿಸೋದು ಕಷ್ಟ. ಯಾವುದೇ ಕಾರಣಕ್ಕೂ ಕಾಲೇಜ್ ಹಂತದಲ್ಲಿ ಓದ್ತಾ ಇರೋ ಹೆಣ್ಮಕ್ಳು ನೋಡಿ, ಓದಿ ಮಿನಿಮಮ್ ಒಂದು PUC ಡಿಗ್ರಿ ಮಾಡ್ಕೊಳ್ಳಿ. ಆಮೇಲೆ
ನಿಮ್ಮನ್ನು ಜೀವನ ಪೂರ್ತಿ ಮನೇಲಿ ಇಟ್ಕೊಳ್ತಾರೆ ಅಪ್ಪ ಅಮ್ಮ. ಮದುವೆ ಮಾಡಿ ಕಳಿಸ್ಬೇಕು ಹೌದು, ಬಟ್ ಆಮೇಲೆ ಏನೋ ನೀವು ಪ್ರೀತಿ ಮಾಡಬೇಕು ಅಂತ ಏನೋ ಇಷ್ಟ ಆಯ್ತಾ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟು ಮುಂದುವರಿಸಿ. ಡಿಗ್ರಿ ಆದಮೇಲೆ ನೀವು ದುಡಿಮೆ ಮಾಡ್ಲಿಕ್ಕೆ ನಿಂತರೆ, ಇಲ್ಲ ಅರೇಂಜ್ ಮ್ಯಾರೇಜ್ ಬೆಟರ್. ಹಂಗಂದ್ರೆ ಅರೇಂಜ್ ಮ್ಯಾರೇಜ್ ಎಲ್ಲ ಚೆನ್ನಾಗಿ ಇದ್ದಾರೆ, ಲವ್ ಮ್ಯಾರೇಜರ್ ಮಾತ್ರ ಹಾಳಾಗಿ ಹೋಗಿದ್ದಾರೆ ಅಂತ ಇಲ್ಲ. ಅರೇಂಜರ್ ಮ್ಯಾರೇಜ್ ಅವರು ಹುಚ್ಚರಾಗಿ ಓಡಾಡ್ತಿದ್ದಾರೆ ಇವತ್ತು. ಈ ಮ್ಯಾರೇಜ್ ಅರೇಂಜು ಲವ್ ಅದು ವಿಷಯ ಅಲ್ಲ. ಅರೇಂಜ್ ಮ್ಯಾರೇಜ್ ಆದರೂ ಅದಾದಮೇಲೆ ಆದರೂ ಪ್ರೀತಿ ಇರಬೇಕಲ್ಲ. ಲವ್ ಮ್ಯಾರೇಜಲ್ಲಿ ಪ್ರೀತಿ ಹೇಗಿರುತ್ತೋ ಅರೇಂಜ್ ಮ್ಯಾರೇಜಲ್ಲೂ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದ ಹೊರತು ಮ್ಯಾರೇಜ್ಗಳು ಅರ್ಥರಹಿತ ಅಥವಾ ಅರ್ಥಶೂನ್ಯ. ಸೊ ಹಾಗಾಗಿ ಹೆಣ್ಮಕ್ಳಾದರೂ ಗಂಡು ಮಕ್ಕಳಾದರೂ ಓದುವ ಸಮಯದಲ್ಲಿ ಓದಿ, ಫಿಸಿಕಲ್ ಫಿಟ್ನೆಸ್ ಕಾಪಾಡ್ಕೊಳ್ಳಿ, ಮಾನಸಿಕವಾಗಿ ಒಂದು ಫಿಟ್ನೆಸ್ ಕಾಪಾಡ್ಕೊಳ್ಳಿ, ಫಿನಾನ್ಷಿಯಲಿ ಸದೃಢರಾಗೋ ಕಡೆ ಐಡಿಯಾ ಮಾಡಿ. ಓಕೆ, ನಾನು ಹೇಗೆ ದುಡ್ಡು ದುಡಿಬೇಕು, ಒಳ್ಳೆ ದಾರಿಯಲ್ಲಿ ದುಡಿಬೇಕು, ಒಂದು ಕೆಲಸಕ್ಕೆ ಅಪ್ಲೈ ಮಾಡಬೇಕು. ಮಗಳಾಗಿ ಗಂಡನ ಮನೆಗೆ ಹೋಗಿ ಅಷ್ಟೇ ಅಲ್ಲ, ಅಪ್ಪನ ಮನೇಲಿ ಇರಬೇಕಾದ್ರೆ ಅಪ್ಪನ ಮನೆಗೆ ಒಂಚೂರು ಉಪಕಾರ ಆಗೋ ಥರ ನಡ್ಕೊಳ್ಬೇಕಲ್ಲ. 1-2 ವರ್ಷ ಕೆಲ್ಸಕ್ಕೆ ಹೋಗಿ ಅಪ್ಪ ಅಮ್ಮನಿಗೆ ಹೆಲ್ಪ್ ಮಾಡಿ, ಅಥವಾ ಹೋಗೋಕ್ಕಾಗಲಿಲ್ವ ತಲೆ ತಗ್ಸುವಂಥದ್ದೇನೂ ಮಾಡಬೇಡಿ. ಉಪಕಾರ ಮಾಡದಿದ್ರು ಪರವಾಗಿಲ್ಲ, ಅಪಕಾರ ಮಾಡಬೇಡಿ. ಏನಪ್ಪ ಅಮ್ಮ ಅದಕ್ಕೆ ಹೇಳ್ತಾರಲ್ಲ, ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆ ಇಲ್ಲ, ಅಮ್ಮನ ಮನೆಯೇ ಕೊನೆಯಲ್ಲ, ಹೆಣ್ಣಿಗೆ ಅಮ್ಮನ ಮನೆಯೇ ಕೊನೆಯಲ್ಲ ಅಂತ. ಅಂದರೆ ಸ್ಥಿರವಲ್ಲ, ಹೆಣ್ಣಿಗೆ ತವರು ಸ್ಥಿರವಲ್ಲ. ಅವಳು ನದಿಯ ಹಾಗೆ ಮುಂದೆ ಹರಿತಾ ಇರ್ತಾಳೆ. ಹಾಗಿರಬೇಕಾದ್ರೆ ಏನೋ ಗೊಂದಲ ಮಾಡಿಕೊಂಡು ಜೀವನ ಹಾಳು ಮಾಡಿಕೊಳ್ಬೇಡಿ. ಚೆನ್ನಾಗಿ ಓದವ, ನೀನು ಹಾಸ್ಟೆಲಲ್ಲಿದ್ದೀಯ, ನಂಬಿಕೆ ಇಟ್ಟು ಅಪ್ಪ ಅಮ್ಮ ನಿನ್ನನ್ನು ಅಲ್ಲಿಗೆ ಕಳಿಸಿದ್ದಾರೆ, ಅದು ನೀನು ಉಳಿಸ್ಕೊಳ್ಬೇಕು. ಎಲ್ಲರನ್ನೂ ದೂರ ಮಾಡಿಕೊಂಡು ಒಬ್ಬರನ್ನು ಪಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಕೆಲವೊಮ್ಮೆ ಒಬ್ಬರನ್ನು ದೂರ ಮಾಡಿಕೊಂಡು ಎಲ್ಲರನ್ನೂ ನಂಬಿಕೆ ಉಳಿಸ್ಕೊಳ್ಳೋದು ಉತ್ತಮ. ಒಳ್ಳೆಯದಾಗಲಿ.